स्फटिकाकृतिम् आधारं सर्वविद्यानां हयग्रीवमुपास्महे। करकमलनिदर्शितात्ममुद्रः परिकलितोन्नतबर्हिबर्हचूडः इतरकरगृहीतवेत्रतोस्त्रः मम हृदि सन्निधिमातनोतु शौरिः। कृष्णवर्णं कलौ कृष्णं साङ्गोपाङ्गं सपार्षदम् यज्ञैः संकीर्तनप्रायैः यजन्ति सुमेधसः। ಭಗವಂತ ಭಗವತಿಯರ ಪವಿತ್ರವೂ ಮಂಗಲವೂ ಆದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಅವರನ್ನು ನಮಸ್ಕರಿಸುತ್ತಾ ಎಲ್ಲ ಭಾಗವತ ಬಂಧುಗಳಿಗೂ ಕೂಡ ನಮಸ್ಕಾರವನ್ನು ತಿಳಿಸಿ ನಮ್ಮ ಕೃಷ್ಣ ಚೈತನ್ಯರ ಪಾಠವನ್ನ ಮುಂದುವರಿಸೋಣ. 4ನೇ ಪಾಠ ಇದು. ಹಿಂದಿನ ಪಾಠದಲ್ಲಿ ಕೃಷ್ಣ ಚೈತನ್ಯರು ಕೃಷ್ಣ ಚೈತನ್ಯರು ಕ್ಷೇತ್ರಾಟನ ಹೊರಟಿದ್ರು. ದಕ್ಷಿಣ ಭಾರತಕ್ಕೆಲ್ಲ ಅನೇಕ ಕಡೆ ವಿಸ್ತಾರವಾಗಿ ಅವರು ಸಂಚಾರ ಮಾಡಿದ್ರು. ಅಲ್ಲಿ ನಡೆದ ಘಟನೆಗಳೆಲ್ಲ ಜ್ಞಾಪಿಸ್ಕೊತಾ ಇದ್ವು. ಹಾಗೆಲ್ಲ ಮುಗಿಸ್ಕೊಂಡವರು ಪುರಿಗೆ ಮತ್ತೆ ಹಿಂದಿರುಗಿದ್ರು. ಅಲ್ಲಿಂದ ಕೆಲವು ಕಾಲ ಆದ್ಮೇಲೆ ಮಧ್ಯದಲ್ಲಿ ಕಾಶಿಗೆ ಹೊರಟು ಬಂದ್ರು. ಬರುವಾಗ ದಾರಿಯಲ್ಲಿ ಆ ವನ ಪ್ರದೇಶವನ್ನ ಕ್ರಾಸ್ ಮಾಡುವಾಗ ಎಂಥ ಅದ್ಭುತವಾದ ಘಟನೆಗಳು ನಡೀತು ಅನ್ನೋದನ್ನೆಲ್ಲ ವಿಸ್ತಾರವಾಗಿ ನೋಡಿದ್ವು. ಪ್ರಾಣಿಗಳಲ್ಲೂ ಕೂಡ ಇವರ ಜೊತೆಯಲ್ಲಿ ನರ್ತನ ಮಾಡಕ್ ಪ್ರಾರಂಭ ಮಾಡ್ಬಿಡ್ತು. ಅದನ್ನ ಕೃಷ್ಣ ಕೃಷ್ಣ ಅಂತ ಹೇಳಿ ಹೇಳ್ತಾರೆ. ಅವುಗಳದ್ದೇ ಆದ ಭಾಷೆಯಲ್ಲಿ ಅವುಗಳೆಲ್ಲ ಕುಣಿಯತ್ವೆ, ಹಾ ಅಂತ ಗರ್ಜನೆ ಮಾಡುತ್ತವೆ, ಶಬ್ದ ಮಾಡುತ್ತವೆ. ಅದನ್ನ ನೋಡಿ ಅನುಭವಿಸ್ತಾರೆ. ಯಾವ ಪ್ರಾಣಿಯೂ ಕೂಡ ಇವರ ಮೇಲೆ ಯಾವ ವಿಧವಾದಂತಹ ತೊಂದರೆಯನ್ನು ಉಂಟು ಮಾಡ್ಲಿಲ್ಲ. ಇವರು ಪಾಡಿಗಳು ಮುಂದೆ ಹೋಗ್ತಾ ಇದ್ರು ಕಾಡಿನಲ್ಲಿ. ಎಲ್ಲ ಪ್ರಾಣಿಗಳು ಬಂದು ಸೇರ್ಕೊಂಡ್ಬಿಟ್ಟಿತ್ತು. ಒಂದು ಸಲ ಸೇರ್ಕೊಂಡ್ಬಿಟ್ಟು ಎಲ್ಲಿ ಪಕ್ಕದಲ್ಲಿ ಅಂತ ಹೇಳಿದ್ರೆ ಆ ಹುಲಿ ಪಕ್ಕದಲ್ಲಿ, ವ್ಯಾಘ್ರದ ಪಕ್ಕದಲ್ಲಿ ಜಿಂಕೆ ಮರಿ ನಿಂತಿದೆ. ಆ ಪರಸ್ಪರ ವೈರವನ್ನೆಲ್ಲ ಮರೆತು ಬಿಟ್ಟು ನಿಂತಿದೆ ಅನ್ನೋದನ್ನ ಗಮನಿಸಿದ್ವು. ಹಾಗೆ ಸ್ವಲ್ಪ ಎಲ್ರು ಮ್ಯೂಟ್ ಮಾಡ್ಬಿಟ್ರೆ ಒಳ್ಳೇದು, ದಯವಿಟ್ಟು. ಹಾಗೆ ಮಾಡಿದ್ದು ಒಂಥರ ತುಂಬಾ ವಿಶೇಷವಾದ ಸನ್ನಿವೇಶ. ಅಂದ್ರೆ ಇವರ ಒಂದು ಸಾನ್ನಿಧ್ಯವೇ ಹಾಗೆ ಮಾಡ್ಬಿಡುತ್ತೆ ಅಂತ. ಪರಸ್ಪರ ವೈರದಿಂದ ಕೂಡಿದ ಪ್ರಾಣಿಗಳು ಕೂಡ, ಸಹಜವಾಗಿ ವೈರದಿಂದ ಕೂಡಿದ ಪ್ರಾಣಿಗಳು ಕೂಡ ಇವರ ಸಾನ್ನಿಧ್ಯ ಎಲ್ಲ ಪೂರ್ತಿ ಮರೆತು ಬಿಟ್ಟು, ವೈರವನ್ನು ಮರೆತು ಬಿಟ್ಟು ಜೊತೆಯಾಗಿರುತ್ತವೆ ಅನ್ನೋದನ್ನ ಜ್ಞಾಪಿಸ್ಕೊಂಡಿದ್ವು. ಅದನ್ನ ನೋಡಿದ್ವು. ಇದೆಲ್ಲ ಆದ್ಮೇಲೆ ಮತ್ತೆ ಅವರು ಮುಂದಕ್ಕೆ ಇದಕ್ಕೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ. ಕಾಶಿಯಲ್ಲಿ ಹಿಂದೆ ಹೇಳಿದ ಹಾಗೆ ಚಂದ್ರಶೇಖರ ಅನ್ನೋವರ ಮನೆಯಲ್ಲಿ ಅವರು ಉಳ್ಕೋತಾರೆ. ಚಂದ್ರಶೇಖರ ಅನ್ನೋರು ಬ್ರಾಹ್ಮಣರು ವಾಸ್ತವವಾಗಿ. ಹಿಂದಿಯೂ ಅದನ್ನು ಗಮನಿಸಿದ್ವು. ತಂಗೋದಕ್ಕೆ ಅವರ ಮನೆಗೆ ಹೋಗಿದ್ರು. ಆಮೇಲೆ ಅಲ್ಲಿ ತಪನ ಮಿಶ್ರ ಅಂತ ಒಬ್ಬರು ಬ್ರಾಹ್ಮಣರಿದ್ದಾರೆ. ಅವ್ರ ಮನೆಯಲ್ಲಿ ಇವರು ಭಿಕ್ಷೆ ಆಗುತ್ತೆ. ಸಾಮಾನ್ಯವಾಗಿ ಹಿಂದಿನ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋದಾಗ ಹಾಗೆ ಮಾಡ್ತಿದ್ರು ಅವರು. ಈಗಲೂ ಕೂಡ ಅದ ಹಾಗೆ ಮುಂದುವರಿಸ್ತಾರೆ. ಹಾಗೆ ಮಾಡುವಾಗ ಅಲ್ಲಿ ಸುತ್ತಮುತ್ತ ಎಲ್ಲ ವಿಶೇಷವಾಗಿ ಅದ್ವೈತಿಗಳ ಒಂದು ಸಂಘ ಇರುತ್ತೆ, ಒಂದು ಮಠ ಇರುತ್ತೆ. ಅಲ್ಲಿ ಪ್ರಕಾಶಾನಂದ ಅಂತ ಒಬ್ರು ಪ್ರಸಿದ್ಧ ಪುರುಷರು, ಅವರ ಅನುಯಾಯಿಗಳು ಅನೇಕ ಜನ ಇರ್ತಾರೆ. ಅವರುಗಳೆಲ್ಲ ತುಂಬಾ ಟೀಕೆ ಮಾಡ್ತಾರೆ. ಟೀಕೆ ಅಂತ ಹೇಳಿದ್ರೆ, ಇವರು ಸನ್ಯಾಸಿ ಆಗಿದ್ದವರು. ಸನ್ಯಾಸಿ ಆದವರು ಏನ್ ಮಾಡ್ಬೇಕು? ವೇದಾಂತ ಅಧ್ಯಯನ ಮಾಡ್ಬೇಕು. ಅದನ್ನ ಮಾಡೋದನ್ನ ಬಿಟ್ಬಿಟ್ಟು ಇವರು ಸುಮ್ಮನೆ ಎಲ್ಲ ಬೀದಿಲೆಲ್ಲ ಹೋಗಿ ಸಂಕೀರ್ತನ ಅಂತ ಮಾಡ್ತಾರೆ, ನಾಮ ಸಂಕೀರ್ತನ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ವಾದ್ಯಗಳನ್ನ ನುಡಿಸ್ತಾರೆ. ಹೀಗೆಲ್ಲ ಮಾಡ್ತಾರೆ. ಇದೆಲ್ಲ ವಾದ್ಯ ನುಡಿಸೋದು ಅಂತ ಹೇಳಿ, ವಾದ್ಯವನ್ನ ಮುಟ್ಟೋದು ನುಡಿಸೋದು ಅನ್ನೋದೇ ಒಂದ್ ದೃಷ್ಟಿಯಿಂದ ಆ ಕಾಲದಲ್ಲಿ ಬಹಳ ಪಾಪದ ಕಾರ್ಯಾಗಿತ್ತಂತೆ. ಮಹಾಪಾಪದ ಕಾರ್ಯ ಅಂತ. ಅದೆಲ್ಲ ಮುಟ್ಟಬಾರದು ಅಂದ್ರೆ ಬೀದಿಯಲ್ಲಿ ಇದ ನಾಮ ಸಂಕೀರ್ತನೆ ಮಾಡಿಕೊಂಡು, ನಾಮ ಸಂಕೀರ್ತನೆ ಅನ್ನೋದು ವಿಶೇಷವಾಗಿ ಅದನ್ನ ಹೇಳಲ್ಲ. ಹಾಗಿರುವಾಗ ಮಾಡ್ತಾ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ಲ, ಇದು ಯಾವ ರೀತಿಯಲ್ಲಿ ಸೂಕ್ತವಾಗುತ್ತೆ? ಅದು ಸನ್ಯಾಸಿಗಳಾಗಿರೋರು ಹೀಗೆ ಮಾಡಬಹುದೇ ಅಂತ ಹೇಳಿ ಕ್ರಿಟಿಸಿಸಮ್ ಬಂದ್ಬಿಡ್ತು. ಆ ಕ್ರಿಟಿಸಿಸಮ್ ಬಂದಿದ್ದನ್ನ
ಚೈತನ್ಯರ ಕಿವಿಗೂ ಬಿದ್ದಾಗ ಅವ್ರೇನ್ ಮಾಡಿದ್ರು, ಇದೆಯಾ ಅಂತ ಹೇಳಿ ಸುಮ್ನೆ ನಕ್ ಬಿಟ್ರಂತೆ ಅಷ್ಟೇ, ಅದಕ್ಕೇನು ಉತ್ತರ ಕೊಡದೆ ಇವ್ರ ಪಾಡಿಗೆ ಇವರು ಮಥುರೆಗೆ ಹೊರಡ್ತೀನಿ ಅಂತ ಹೇಳಿ ಹೊರಟ್ಬಿಟ್ರು. ಮಥುರೆಯಲ್ಲಿ ಇದ್ರು ಸ್ವಲ್ಪ ಕಾಲ, ಹಾಗೆ ಬೃಂದಾವನದಲ್ಲಿ ಇದ್ರು. ಹಾಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲೇ ಕಾಶಿಗೆ ಬರ್ತಾರೆ. ಬಂದಾಗ ಇವ್ರ ಮನೆಯಲ್ಲೇ ಬಂದು ಉಳ್ಕೊಂಡಾಗ ಅಷ್ಟೊಳಗೆ ಇದು ತುಂಬಾ ಹರಡ್ಬಿಡ್ತು. ಈಗ ಇವ್ರು ಮಾಡ್ತಾ ಇರೋ ತಪ್ಪು ಅನ್ನೋ ಹಾಗೆ ತುಂಬಾ ಹರಡ್ಬಿಡ್ತು. ಪಾಪದ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಇವ್ರ ಪಾಪದ ಕಾರ್ಯ ಅಷ್ಟೇ ಇಲ್ಲ, ಜನಗಳನ್ನ ದಾರಿ ತಪ್ಪಿಸ್ತಾರೆ ಅನ್ನೋ ಹಾಗೆಲ್ಲ ಬಂದ್ಬಿಡುತ್ತೆ. ಯಾಕೆಂದ್ರೆ ಅವರುಗಳು ಕೂಡ ನ್ಯಾಯವಾಗಿ ಅವ್ರ ಕೆಲಸವನ್ನು ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಅದ್ವೈತದ ಪರವಾಗಿ ಪರಬ್ರಹ್ಮನ ಉಪಾಸನೆ ಮಾಡ್ಬೇಕು, ನಿರಾಕಾರ ನಿರ್ವಿಕಾರ ನಿರ್ಗುಣ ಪರಬ್ರಹ್ಮವನ್ನ ಸಾಧನೆ ಮಾಡ್ಬೇಕು, ಅದನ್ನ ಧ್ಯಾನ ಮಾಡ್ಬೇಕು ಅನ್ನೋದು ಬಿಟ್ಬಿಟ್ಟು ಹೀಗೆ ಭಜನೆ ಮಾಡಕ್ ಶುರು ಮಾಡ್ಬಿಟ್ಟಿದಾರಲ್ಲ, ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಹಾಗೆಲ್ಲ ತುಂಬಾ ಹರಡ್ಕೊಂಡ್ಬಿಡ್ತು. ಅದನ್ನ ಅವರು ತಡೆಯಕ್ಕಾಗದೆ ತಪರಮೇಶ್ವರು ಮತ್ತು ಚಂದ್ರಶೇಖರ್ ಇಬ್ರು, ಯಾಕಂದ್ರೆ ಅವ್ರ ಮನೇಲಿ ತರ ಉಳ್ಕೊಂಡು ಅವ್ರ ಇನ್ನೊಬ್ರ ಮನೆಯಲ್ಲಿ ಭಿಕ್ಷೆಯನ್ನ ಪಡ್ಕೊತಾ ಇದ್ದಾರೆ. ಆದ್ರಿಂದ ಅವ್ರ ಹತ್ರ ಹೋಗಿ ವಿಜ್ಞಾಪನೆ ಮಾಡ್ಕೊಂಡ್ರಂತೆ ಅವರಿಬ್ರು ಬಂದು, ಹೀಗಾಗಿದೆ, ತುಂಬಾ ಟೀಕೆ ಇದೆ, ಅವ್ರಿಗೆ ಏನಾದ್ರೂ ಮಾಡಿ ಉತ್ತರ ಕೊಡ್ಬೇಕಲ್ಲ ತಾವು ಅಂತ ಹೇಳ್ತಾರಂತೆ. ಇವ್ರಿಗೂ ಸರಿ ಆಯ್ತು, ಉತ್ತರ ಕೊಡೋಣ ಅಂತ ಮನಸ್ಸು ಬಂತು. ಆದ್ರೆ ಸುಮ್ನೆ ಇವರಾಗೆ ಹೋಗ್ಬಿಟ್ಟು ಅಲ್ಲಿ ಉತ್ತರ ಕೊಡೋದು ಮಾತಾಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ಸ್ವಲ್ಪ ವೇಟ್ ಮಾಡೋದಂತೆ. ಮಾಡಿದಾಗ ಅಷ್ಟೊಳಗೆ ಒಬ್ರು ಆ ಪ್ರದೇಶದ ಬ್ರಾಹ್ಮಣರೊಬ್ರು ಅಲ್ಲಿರೋ ಸನ್ಯಾಸಿಗಳು, ಅಂದ್ರೆ ಪ್ರಕಾಶಾನಂದ ಅಂತ ಯಾರ ಅದ್ವೈತಿಗಳ ಒಂದು ಮಠ ಇದೆಯಲ್ಲ, ಅವರುಗಳ ಎಲ್ಲರನ್ನು ಕೂಡ ಸನ್ಯಾಸಿಗಳೆಲ್ಲ ಅವ್ರ ಮನೆಗೆ ಭಿಕ್ಷೆಗೆ ಅಂತ ಕರೆದಿದ್ದಂತೆ. ಎಲ್ಲ ಸನ್ಯಾಸಿಗಳನ್ನು ಭಿಕ್ಷೆಗೆ ಅಂತ ಕರೆದಿದ್ದಾರೆ. ಇವರು ಚೈತನ್ಯರನ್ನ ಕರೆದಿಲ್ಲ, ಸುಮ್ನೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅವ್ರೇನ್ ಮಾಡಿದ್ರು, ಉಪಾಯವಾಗಿ ಎಲ್ಲರ ಜೊತೆಲೂ ಕರೀಲಿಲ್ಲ. ಮಾರನೇ ದಿವಸ ಬರಬೇಕು ಭಿಕ್ಷೆಗೆ ಅಂತ ಕರೆಯಿಲ್ಲ. ಇವರು ಮನೆಗೆ ಬಂದ್ರು. ಎಲ್ಲಿ ಉಳ್ಕೊಂಡಿದಾರೋ ಅಲ್ಲೇ ಬರ್ತಾರೆ. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತುಂಬಾ ಗೌರವದಿಂದ ನೋಡ್ತಾ ಇದ್ರು ಚೈತನ್ಯರನ್ನವರು. ಅವ್ರ ಬಗ್ಗೆ ತುಂಬಾ ಕೇಳಿದ್ರು. ಹಾಗಾಗಿ ಬಂದು ಅವ್ರನ್ನ ನಮಸ್ಕರಿಸಿ, ತಾವು ನಮ್ಮ ಮನೆ ಭಿಕ್ಷೆಗೆ ಬರ್ಬೇಕು ನಾಡಿದ್ದು ಅಂತ ಹೇಳಿ ಸನ್ಯಾಸಿಗಳನ್ನ ಆಹ್ವಾನ ಮಾಡೋ ಹಾಗೆ ಆ ತರಹ ಪ್ರಾರ್ಥನೆ ಮಾಡ್ಕೊಂಡ್ರು. ಇವರು ಯೋಚನೆ ಮಾಡಿ ಆಗ್ಲಿ ಅಂತ, ಯಾಕೆಂದ್ರೆ ಅಲ್ಲೆಲ್ಲ ಇವರುಗಳು ಬಂದಿದ್ದಾರೆ ಅಂತ ಗೊತ್ತು. ಪ್ರಕಾಶಾನಂದ ಸರಸ್ವತಿಯವರ ಅವರು ಮತ್ತೆ ಅನುಯಾಯಿಗಳೆಲ್ಲ ಬರ್ತಾರೆ ಅಂತ ಗೊತ್ತಾಯ್ತು. ಇವ್ರಿಗೆ ಹೇಗಿದ್ರು ಅವ್ರ ಮಾತಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯವೇ ಇತ್ತಲ್ಲ. ಹಾಗಾಗಿ ಇದೇ ಒಂಥರ ಒಳ್ಳೆ ಅವಕಾಶವಾಯ್ತು ಅವ್ರು ಕರೆದಿದ್ದು ಅಂತ ಹೇಳಿ ಒಪ್ಕೊಂಡು ನಾಳೆ ಬರ್ತೀನಿ ಅಂತ ಹೇಳಿ ಹೇಳಿದಂತೆ. ಸರಿ, ಮಾರನೇ ದಿವಸ ಇವರು ಅಲ್ಲಿ ಹೋಗಿದ್ದಾರೆ, ಚೈತನ್ಯರಲ್ಲಿ ಹೋಗಿದ್ದಾರೆ. ಹೋಗಿ ಹೊರಗಡೆ ಪ್ರವೇಶ ಮಾಡಿದ್ರೆ ಎಲ್ಲರೂ ಕೂತಿದ್ದಾರೆ ಅಲ್ಲಿ, ಸನ್ಯಾಸಿಗಳೆಲ್ಲ ಕೂತಿದ್ದಾರೆ ಅಲ್ಲಿ. ಅವ್ರನ್ನ ಸಾಮಾನ್ಯವಾಗಿ ಅದ್ವೈತಿಗಳನ್ನ ಮಾಯಾವಾದಿಗಳು ಅಂತ ಕರೀತಾರೆ. ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಹೇಳಿ ಹೇಳೋಂತ ವಾದಿಗಳು. ಜಗತ್ತೆಲ್ಲ ಮಾಯೆಯಿಂದ ಹೀಗೆ ಕಾಣ್ತಾ ಇದೆ ಅಷ್ಟೇ, ವಾಸ್ತವವಾಗಿ ಮಿಥ್ಯೆ ಇದು ಅಂತ ಹೇಳೋದ್ರಿಂದ ಮಾಯಾವಾದಿಗಳು ಅಂತಲೂ ಕರೀತಾರೆ ಅವರನ್ನ. ಈಗ ನಾವೊಂದು ಭಾಷೆಯಲ್ಲಿ ಅದ್ವೈತಿಗಳು ಅಂತ, ಶಾಂಕರ ಮತವನ್ನ ಅವಲಂಬಿಸಿದವರು. ಹಾಗಿರುವಾಗ ಅವರೆಲ್ಲ ಬಂದು ಕುಳಿತಿದ್ದಾರೆ. ಇವರು ಚೈತನ್ಯ ಒಳಗಡೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಕಾಲ್ ತೊಳ್ಕೊಳಕ್ಕೆ ಅಂತ ಒಂದ್ ಜಾಗಕ್ಕೆ ಹೋಗ್ತಾರೆ. ಆ ಕಾಲ್ ತೊಳ್ಕೊಂಡ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲ ಆಶ್ಚರ್ಯ, ಇದೇನಿದ್ದು ಕಾಲ್ ತೊಳೆಯೋ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದೆಲ್ಲ, ಅಶುದ್ಧವಾದ ಜಾಗ, ಇಲ್ಲೆಲ್ಲಾದ್ರೂ ಕೂತ್ಕೋತಾರೆ? ಚೇಚೆ ಹಾಗೆ ಮಾಡ್ಬೇಡಿ, ಬನ್ನಿ ನಮ್ಮ ಜೊತೆಲೆ ಬಂದು ಕೂತ್ಕೊಳ್ಳಿ ಅಂತ ಕರೀತಾರಂತೆ. ಇಲ್ಲ, ನಾವುಗಳೆಲ್ಲ ಉನ್ನತವಾದ ಮಟ್ಟದಲ್ಲಿ ಇರೋರು, ನಾನು ಅಷ್ಟು ಆ ಮಟ್ಟಕ್ಕೆ ಹತ್ತಿಲ್ಲ, ನಾನು ಕ್ಷೀಣ ವರ್ಗದವನು, ಅದರಿಂದ ಅಲ್ಲಿ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರಂತೆ. ಅಯ್ಯೋ, ಪ್ರಕಾಶಾನಂದ ಸರಸ್ವತಿ ಇವರಿಗೆ ತುಂಬಾ ಬೇಸರ ಆಗ್ಬಿಡುತ್ತೆ. ಅಯ್ಯೋ, ಹಾಗೆಲ್ಲ ಮಾಡ್ಬಾರ್ದು ಹೇಳಿ ಅವರೇ ಎದ್ದು ಬಂದು, ಅವರೇ ಚೀಫ್, ಅವರು ಮಠಾಧಿಪತಿಗಳು, ಅವರೇ ಎದ್ದು ಬಂದು ಕೈ ಹಿಡಿದು ಕರ್ಕೊಂಡೋಗಿ ತಮ್ಮ ಹತ್ರ ಕೂರಿಸ್ಕೊತಾರಂತೆ. ಈ ಸಭೆಯಲ್ಲಿ ಹೀಗೆ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಆಯ್ತು, ಕೂರಿಸ್ಕೊಂಡ ಮೇಲೆ ಕೆಲವು ಪ್ರಶ್ನೆಗಳಿದೆ, ನಿಮ್ಗೆ ಕೇಳಬಹುದಾ ಅಂತ ಪ್ರಕಾಶಾನಂದ ಸರಸ್ವತಿಗಳು ಕೇಳ್ತಾರಂತೆ ಚೈತನ್ಯರನ್ನ. ಅದಕ್ಕೆ ಆಗ್ಬಹುದು, ಕೇಳ್ಬಹುದು ಅಂತ ಹೇಳ್ತಾರೆ. ಏನಪ್ಪಾ ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ, ಅಲ್ಲ, ನೀವು ನಮ್ಮ ತರಹ ಅದ್ವೈತಿಗಳೇ ಆಗಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಕೇಶವ ಭಾರತಿ ಅನ್ನೋರು ಮೊದಲು ಪರಿಚಯ ಮಾಡ್ಕೊಂಡ್ಬಿಟ್ರು. ಯಾರು ಪರಿಚಯ ಮಾಡ್ಕೊಂಡು ರಾವೇ ಕೃಷ್ಣ ಚೈತನ್ಯರಲ್ವೇ ಅಂತೆಲ್ಲ, ಯಾಕೆಂದ್ರೆ ನೋಡಿರ್ಲಿಲ್ಲ, ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ ಅವರು. ಆದ್ರಿಂದ ಇವಾಗ ಫಸ್ಟ್ ಟೈಮ್ ನೋಡಿದ್ರಿಂದ ಕೃಷ್ಣ ಚೈತನ್ಯರಲ್ವೇ ಅಂತೆಲ್ಲ ಕೇಳಿ ಪರಿಚಯ ಎಲ್ಲ ಮಾಡ್ಕೊಂಡ ಮೇಲೆ ಕೇಳ್ತಾರೆ. ನಾವುಗಳ ಅದ್ವೈತಿಗಳು ಶಾಂಕರ ಪದ್ಧತಿಯನ್ನ ಅನುಸರಿಸಿ ಬಂದಿರೋರು. ಹಾಗೆ ತಾವು ಕೂಡ ಕೇಶವ ಭಾರತಿ ಅವರ ಒಂದು ಶಿಷ್ಯರಲ್ವೇ, ಅವರಿಂದ ಅನುಗ್ರಹ ದೀಕ್ಷೆಯನ್ನು ಪಡೆದವರಲ್ವೇ ಅಂತ ಕೇಳ್ತಾರೆ. ಹೌದು ಅಂತ. ಹಾಗಾದ್ರೆ
ನೀವು ಕೂಡ ಭಾರತೀಯ ಹೆಸರು ಇಟ್ಕೋಬೇಕಾಗಿತ್ತಲ್ಲ ಜೊತೆಯಲ್ಲಿ ಅಂತ. ಅಂದ್ರೆ ಆ ಶಂಕರ ಪದ್ಧತಿಯಲ್ಲಿ ಬಂದಿರೋರಿಗೆ ಬೇರೆ ಬೇರೆ ಸಫಿಕ್ಸ್ಗಳಿದೆ. ಭಾರತಿ ಅಂತೊಂದು, ಸರಸ್ವತಿ ಅಂತೊಂದು, ತೀರ್ಥರು ಅಂತೊಂದು, ಆಶ್ರಮ ಅಂತೊಂದು, ಹೀಗೆ ಒಂದು 8-10 ಹೆಸರುಗಳು ಬರುತ್ತೆ. ಯಾವ್ದಾದ್ರು ಒಂದು ಪರಂಪರೆಯಲ್ಲಿ ಇಟ್ಕೋತಾರೆ. ಹಾಗೆ ಇವರು ಕೇಶವ ಭಾರತೀಯೇತರ ಪಡ್ಕೊಂಡಿರೋದ್ರಿಂದ ಇವರು ಭಾರತೀಯನ ಹೆಸರು ಬೇಕಾಗಿತ್ತು. ಅದು ಬಿಟ್ಟು ಚೈತನ್ಯರು ಅಂತ ಇಟ್ಕೊಂಡಿದಿರಲ್ಲ ಅಂತ. ಚೈತನ್ಯರು ಅಂತ ಭಾರತೀಯ ಪರಂಪರೆಯಲ್ಲಿ ಬಂದಿರೋರು ಬ್ರಹ್ಮಚಾರಿಗಳು ಚೈತನ್ಯರು ಅಂತ ಇಟ್ಕೋತಾರೆ. ಆಮೇಲೆ ಬದಲಾಯಿಸ್ಕೋಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ, ಹಾಗೆ ಇದೆಯಲ್ಲ ಅಂತ ಅವ್ರ ಪ್ರಶ್ನೆ ಅಷ್ಟೇ. ಏನು ದೊಡ್ಡ ಪ್ರಶ್ನೆ ಅಂತಲ್ಲ, ಹಾಗೆ ಹೇಳ್ತಾರೆ. ಅದಕ್ಕೆ ಇವರೇ ಉತ್ತರ ಕೊಡ್ಲಿಲ್ಲ. ನಮ್ಮ ಗುರುಗಳು ಇದನ್ನ ಹೀಗೆ ಕೊಟ್ರು, ಅದನ್ನ ಹಾಗೆ ಮುಂದುವರಿಸ್ತಾ ಇದೀವಿ ಅಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಸರಿ, ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಅಂದ್ರು. ಏನಪ್ಪಾ ಅಂತ ಹೇಳಿದ್ರೆ, ನೀವು ಸನ್ಯಾಸಿಗಳಾಗಿದ್ದೀರ, ಯಾತಕ್ಕೋಸ್ಕರ ಆ ಪಾಯಿಂಟ್ ಎತ್ತಿದ್ರು ಅಂತ ಹೇಳಿದ್ರೆ, ಭಾರತೀಯವರ ಹತ್ರ ನೀವು ದೀಕ್ಷೆ ಪಡ್ಕೊಂಡಿದ್ರಿಂದ, ನೀವು ಸನ್ಯಾಸಿಗಳೇ ಆಗಿರೋದ್ರಿಂದ, ನೀವು ಶಾಂಕರ ಮಠದಲ್ಲಿ ಬಂದಿರುವಂತ ಸನ್ಯಾಸಿಗಳು, ಅದ್ವೈತಿಗಳು. ವಾಸ್ತವವಾಗಿ ನಮ್ಮ ಜೊತೆ, ನಮ್ಮಲ್ಲಿ ಒಬ್ಬರಾಗಿ ಇದ್ದೀರಾ, ಅದರಿಂದ ನಮ್ಮ ಜೊತೆಲೇ ಸೇರ್ಕೋಬಹುದು ನೀವು. ಅದು ಬಿಟ್ಟು ನೀವು ಆ ಕೆಲಸ ಮಾಡ್ತಾ ಇಲ್ಲ ಅಂತ ನೆಕ್ಸ್ಟ್ ಆಪಾದನೆಗೆ ಬರ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸನ್ಯಾಸಿಗಳಾಗಿರೋರು ಏನ್ ಮಾಡ್ಬೇಕು? ವೇದಾಂತ ಅಧ್ಯಯನ ಮಾಡ್ಬೇಕು, ವೇದಾಂತ ಕಾಲಕ್ಷೇಪ ಮಾಡ್ಬೇಕು, ಅದನ್ನೇ ಪಾಠ ಮಾಡಿ ಇದ್ ಮಾಡ್ತಾ ಇರ್ಬೇಕು, ಅದರಲ್ಲೇ ಕಾಲ ಕಳಿಬೇಕು. ಧ್ಯಾನ ಬಿಟ್ಟು, ಧ್ಯಾನ ಜೊತೆ ಇದೆಲ್ಲ ಇಟ್ಕೋಬೇಕು. ಇದ್ದದನ್ನ ಬಿಟ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ? ಬರೀ ನಾಮಸ್ಮರಣೆ ಅಂತ, ನಾಮ ಸಂಕೀರ್ತನೆ ಅಂತ ಮಾಡಕ್ ಶುರು ಮಾಡ್ಬಿಟ್ಟಿದಿರಲ್ಲ, ಅದು ಬೀದಿ ಬೀದಿಯಲ್ಲಿ ಓಡಾಡ್ತಾ ಇದ್ದೀರಲ್ಲ. ಹೀಗೆ ನಾಮ ಸಂಕೀರ್ತನೆ ಅಂತ ಕೃಷ್ಣನ ಹೆಸರು, ರಾಮನ ಹೆಸರು ಹೇಳ್ಕೊಂಡು ಓಡಾಡ್ತಾ ಇದಿರಲ್ಲ, ಹೀಗ್ ಮಾಡ್ಬೋದೇ? ತಪ್ಪಲ್ವೇ ಇದು? ಇದು ಅಪಚಾರ ಅಲ್ವೇ ಹೀಗ್ ಮಾಡೋದು? ಪಾಪಕಾರ್ಯ ಅಲ್ವೇ ಅಂತೆಲ್ಲ ಹೇಳ್ತಾ ಇದ್ದಾರೆ. ವೇದಾಂತ ಇದು ಯಾತಕ್ ನೀವ್ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಇಷ್ಟೇನೆ ಹೇಳಿದ್ದು, ಕಾಮಾಗಿ ಉತ್ತರ ಕೊಡ್ತಾರೆ ಚೈತನ್ಯರು. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಗುರುಗಳು ನನ್ನನ್ನ ಅನುಗ್ರಹ ಮಾಡುವಾಗ ಹೇಳಿದ್ರು, ನೀನೊಬ್ಬ ಮುಟ್ಟಾಳ ಅಂತ ಹೇಳ್ಬಿಟ್ರು, ಅಂತ ಹೇಳ್ಬಿಟ್ರು. ನಿನಗೆ ವೇದಾಂತ ಎಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು, ನಿನಗೆ ಸುಲಭವಾದ ದಾರಿ ಏನು ಅಂತ ಹೇಳಿದ್ರೆ, ಒಂದು ಮಂತ್ರೋಪದೇಶ ಮಾಡ್ತೀನಿ, ಅದೇ ಕೃಷ್ಣ ಮಂತ್ರೋಪದೇಶ ಮಾಡ್ತೀನಿ, ಅದನ್ನ ನೀನು ಅನುಸಂಧಾನ ಮಾಡ್ತಾ ಇದ್ದ ನಿಂಗೆ ಮೋಕ್ಷ ಸಿಕ್ಕತ್ತೆ ಅಂತ ಹೇಳಿ ನನಗೆ ಮೋಕ್ಷಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ರು. ಅದರಿಂದ ಗುರುವಿನ ಅನುಗ್ರಹ ಇದೆ, ಅನುಗ್ರಹವನ್ನು ಪಡ್ಕೊಂಡವ್ ನಾನು ಅವರ ಮಾತಿನಂತೆ ನಡ್ಕೋಬೇಕಲ್ವಾ. ಅದರಿಂದ ವೇದಾಂತಕ್ಕೆ ನಾನು ಹೋಗ್ಲಿಲ್ಲ, ನಾನು ಇದನ್ನೇ ಮಾಡ್ತಾ ಇದ್ದೀನಿ, ನಾಮ ಸಂಕೀರ್ತನೆ ಮಾಡ್ತಾ ಇದ್ದೀನಿ. ಅವರು ಹೇಳದಂಗೆ ಗುರುವಿನ ಮಾತನ್ನ ಅನುಸರಿಸಿ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇವರು ಸರಸ್ವತಿಯವರಿಗೆ ಚೆನ್ನಾಗಿ ಗೊತ್ತು, ಇವ್ರ ಬಗ್ಗೆ ಕೇಳಿದಾರೆ ಹಿಂದೆ ಎಲ್ಲ. ಇವರು ಮುಟ್ಟಾಳ ಅಂತ ಹೇಳ್ಕೊಳ್ಳೋದು ಅಂತ ಹೇಳ್ಕೊಂಡ್ರೆ ಹಾಗಲ್ಲ, ಇವ್ರು ಮುಟ್ಟಾಳ, ಬಹಳ ಬುದ್ಧಿವಂತರು, ವೇದಾಂತವನ್ನು ಚೆನ್ನಾಗಿ ಬಲ್ಲವರು ಇವರು ಅನ್ನೋದು ಗೊತ್ತಿತ್ತು ಅವ್ರಿಗೆ. ಗೊತ್ತಿದ್ದು ಅವ್ರೇನ್ ಮಾಡ್ತಾರೆ, ಯಾತಕ್ ಹೀಗೆ ಅಂತ ಕೇಳಿದಾಗ, ವೇದಾಂತದಲ್ಲಿ ಇವ್ರು ಸುಮ್ನೆ ಒಂಥರ ಹಂಬಲ್ ಆಗಿ ಹೇಳ್ಕೊತಾ ಇದ್ದಾರೆ ಅನ್ನೋದು ಬಂತು. ಆಮೇಲೆ ಹೇಳ್ಕೊತಾರಲ್ಲ, ಹೀಗ್ ಮಾಡಬಹುದೇ ಅಂತ ಕೇಳಿದಾಗ, ಇಲ್ಲ ಹಾಗೆ ಮಾಡ್ಬೇಕು, ನನಗೆ ಹೇಳಿದ್ದು ನಾಮ ಸಂಕೀರ್ತನೆ ಮಾಡಿ ಅಂತ ಹೇಳಿದ್ರು, ಅದನ್ನ ಮಾಡ್ತಾ ಇದ್ದೀನಿ ನಾನು. ಅದನ್ನ ಮಾಡ್ತಾ ತಾನಾಗೆ ಹಾಗೆ ಒಂಥರ ಪರವಶರಾಗ್ಬಿಡ್ತೀನಿ, ಅವನ ಕೃಷ್ಣನ ಭಾವದಲ್ಲಿ ಮುಳುಗ್ಬಿಡ್ತೀನಿ. ಮುಳುಗಿದಾಗ ಇದೆಲ್ಲ ಆಗತ್ತೆ, ಇದನ್ನ ಮಾಡು ಅಂತ ಅವ್ರು ಹೇಳುತ್ತಾ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಒಂದು ಪಾರ್ಟ್ ಅನ್ನ ತಾವು ಮಾಡ್ತಾ ಇದ್ದ ಕೆಲಸಕ್ಕೆ ಗುರುವಿನ ಒಂದು ಅನುಗ್ರಹ ಇದೆ, ಅವರ ಆಶೀರ್ವಾದ ಇದೆ ಅನ್ನೋದನ್ನ ತೋರಿಸ್ಕೊಂಡು ಹಾಗೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಅಲ್ಲದೆ ವೇದಾಂತ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳ್ಬಿಟ್ರಲ್ಲ. ಆಮೇಲೆ ಇಲ್ಲ ನೀವು ತಗೊಂಡ್ರು. ಆಮೇಲೆ ಎರಡನೇದಾಗಿ, ನೀವು ವೇದಾಂತವನ್ನು ಹೇಳ್ತಿರಲ್ಲ, ಅದ್ವೈತಿಗಳಾಗಿ ವೇದಾಂತವನ್ನು ಹೇಳ್ತಿರಲ್ಲ, ನಿರ್ಗುಣ ಬ್ರಹ್ಮ, ನಿರಾಕಾರ ಬ್ರಹ್ಮ ಅಂತೆಲ್ಲ ಹೇಳ್ತಿರಲ್ಲ, ಎಲ್ಲಿದೆ ಹಾಗಂತ ಭಾಗವತ ನನ್ಗೆ ಹೇಳಿದ್ದಾರೆ ನಮ್ಮ ಗುರುಗಳು, ಅದನ್ನ ಓದು ಚೆನ್ನಾಗಿ ಅಂತ. ಅದ್ರ ಬರೋದಲ್ಲ ಕೃಷ್ಣನ ವರ್ಣನೆ ಇದೆಯಲ್ಲ, ಅವನು ಸಾಕಾರವಾಗಿದ್ದಾನಲ್ಲ, ಸಗುಣವಾಗಿದ್ದಾನಲ್ಲ, ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನಲ್ಲ, ಅವನು ಎಂಥ ಒಂದು ರೂಪ, ಅವನ ರೂಪವನ್ನು ನೋಡಿದಾಗಲೇ ಹಾಗೇ ಮೈಯೆಲ್ಲ ಮರೆತು ಹೋಗ್ಬಿಡುತ್ತಲ್ಲ, ಅವನ ಗುಣಗಾನವನ್ನ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತಲ್ಲ. ಅದಕ್ಕೋಸ್ಕರ ಮಾಡ್ತೀನಿ, ಯಾರಿಗೆ ನಿಮ್ಗೆ ಹೇಳಿದ್ದು ಅಂತ ಹೇಳಿ, ನೀವು ಯಾವ ಬ್ರಹ್ಮಸೂತ್ರವನ್ನು ನೀವು ಹೇಳ್ತಿರೋ ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೀರೋ, ಆ ಬ್ರಹ್ಮಸೂತ್ರವನ್ನ ಮಾಡಿದವರು ವೇದವ್ಯಾಸರು. ಅದೇ ವೇದವ್ಯಾಸರೇ ಭಾಗವತ ಪುರಾಣವನ್ನು ಮಾಡಿದ್ರು, ಮಹಾಪುರಾಣವನ್ನು ಬರೆದವರು. ಅದರಿಂದಲೇ ಅವರೇ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ
ಕೃಷ್ಣನ ಮಾತುಗಳೆಲ್ಲ ಕೋಟ್ ಮಾಡ್ತಾರೆ ಭಾಗವತದಿಂದ. ಇವರು ಸಿಕ್ಕಾಪಟ್ಟೆ ಪೂರ್ತಿ ಓದ್ಬಿಟ್ಟಿದ್ದಾರೆ, ಅದರಿಂದ ಅದೆಲ್ಲ ಕೋಟ್ ಮಾಡ್ತಾರೆ. ಕೋಟ್ ಮಾಡಿ ಎಷ್ಟರ ಮಟ್ಟಿಗೆ ಅವನು ಸಗುಣ ಸಾಕಾರ ಅನ್ನೋದನ್ನ ಪ್ರತಿಪಾದನೆ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ನೀವು ಹೇಳೋದೆಲ್ಲ ಏನೂ ಪ್ರಯೋಜನ ಇಲ್ಲ. ಸಾಮಾನ್ಯ ಮನುಷ್ಯನಿಗೆ ಅದೆಲ್ಲ ಅರ್ಥ ಆಗಲ್ಲ, ಹಾಗೆ ಮಾಡಕ್ ಆಗಲ್ಲ. ಆದ್ರಿಂದ ನೀವು ದಾರಿ ತಪ್ಪಿಸ್ಬೇಡಿ ಅವ್ರಿಗೆ. ಸಾಮಾನ್ಯ ಮನುಷ್ಯರಿಗೆಲ್ಲ ದಾರಿ ತಪ್ಪಿಸ್ಬೇಡಿ. ಅವರಿಗೆ ಭಗವಂತನ ರೂಪವೇ ಮುಖ್ಯವಾದದ್ದು, ಅವನ ಗುಣಗಳೇ ಮುಖ್ಯವಾದದ್ದು, ಅದನ್ನ ಗಾನ ಮಾಡೋದೇ ಮುಖ್ಯವಾದದ್ದು, ಅದನ್ನ ಮಾಡ್ಬೇಕು ಅಂತ ಹೇಳಿ ದೊಡ್ಡ ಪ್ರವಚನ ತರಹ ಹೇಳ್ಬಿಡ್ತಾರೆ. ಹೇಳ್ತಾ 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 ಎಲ್ಲರಿಗೂ ಒಂಥರ ಅವರು ಮಾತಾಡುವಾಗ ಸಾಮಾನ್ಯಗೆ ಲಾಜಿಕ್, ಪವರ್ಫುಲ್ ಲಾಜಿಕ್ ಮೊದಲಿಂದಾನೇ ಹಾಗೆ ತಾನೇ ಬಂದಿದ್ದವರು. ತರ್ಕಶಾಸ್ತ್ರ ಚೆನ್ನಾಗಿ ಓದ್ಬಿಟ್ಟಿದ್ರು. ತರ್ಕದಿಂದ ಅನೇಕರನ್ನ ಅವರು ಸೋಲಿಸ್ತಾ ಇದ್ರು, ವಾದದಲ್ಲೂ ಕೂಡ ಸೋಲಿಸ್ತಾ ಇದ್ರು. ಅದನ್ನೇ ಆ ತರ್ಕವನ್ನೇ ಉಪಯೋಗಿಸಿ ಮಾತುಗಳೆಲ್ಲ ಹೇಳಿ, ವೇದಾಂತದಲ್ಲೇ ತೆಗೆದುಕೊಂಡು ಹೇಳಿ, ಪುರಾಣದಿಂದ ತೆಗೆದುಕೊಂಡು ಹೇಳಿ ಎಲ್ಲ ಇದು ಮಾಡ್ತಾರೆ. ಮಾಡಿದಾಗ ಒಂದು ಇವರ ತರ್ಕ ಒಂದು ಬಹಳ ಪವರ್ಫುಲ್ ತರ್ಕ. ಎರಡನೇದು ಇವ್ರು ಹೇಳೋ ರೀತಿ ಇದೆಯಲ್ಲ, ಈ ರೀತಿ ತುಂಬಾ ಒಂಥರ ಮೃದುವಾಗಿ ಹೇಳ್ತಾರೆ. ಫೋರ್ಸ್ಫುಲ್ ಆಗಿ ಹೇಳಿದ್ರು ಕೂಡ ಮಾತಾಡುವಾಗ ತುಂಬಾ ಮೃದುವಾಗಿ ಹೇಳ್ತಾರೆ. ಮತ್ತೆ ಮುಖದಲ್ಲಿ ಒಂದು ಕಾಂತಿ ಎಲ್ಲ ಇದೆ. ಎಲ್ಲ ಕೇಳ್ಕೊಂಡು ತುಂಬಾ ಅವರು ಒಂಥರ ವಶರಾಗ್ಬಿಡ್ತಾರೆ ಇವ್ರಿಗೆ. ಬಟ್ ಎಲ್ರು ಕೂಡ ಇವ್ರ ಹೇಳಿದ ಮಾತನ್ನ ಒಪ್ಕೊಂಡ್ಬಿಡ್ತಾರೆ, ಸರಿಯಾಗಿದೆ ನೀವು ಹೇಳೋದು ಅಂತ. ಅಷ್ಟೇ ಅಲ್ಲ, ಪ್ರಕಾಶಾನಂದ ಸರಸ್ವತಿಗಳಿದ್ದಾರಲ್ಲ, ಅವರೇನೇ ಒಪ್ಕೊಂಡ್ಬಿಟ್ಟು ಅವ್ರದ್ದು ಇವ್ರು ಹೇಳೋದು ಸರಿಯಾಗಿದೆ, ಇವ್ರನ್ನೇ ಎಲ್ಲ ಫಾಲೋ ಮಾಡಿ ಶಿಷ್ಯರೆಲ್ಲ ಹೇಳ್ಬಿಡ್ತಾರೆ. ಅಂದ್ರೆ ಅವ್ರು ಚೇಂಜ್ ಆಗ್ಲಿಲ್ಲ, ಅವರು ಒಪ್ಕೋತಾರೆ, ಇಂಟೆಲೆಕ್ಚುಲಿ ಒಪ್ಕೋತಾರೆ. ಆದ್ರೆ ಅವ್ರು ಬಿಡಕ್ಕಾಗಲ್ಲ. ಸನ್ಯಾಸಿಗಳು ಮತ್ತೆ ಮಠಾಧಿಪತಿಗಳು ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ. ಅಂದ್ರೆ ಇವ್ರನ್ನ ಅನುಸರಿಸಿ ಅಂತ ಹೇಳಿ ಒಪ್ಕೋತಾರೆ ಅಂತ ಹೇಳಿ ಮಾತಿದೆ. ಹಾಗೆ ಇವರು ಅವ್ರನ್ನೆಲ್ಲ ಪೂರ್ತಿ ಬೌದ್ಧಿಕವಾಗಿ ಕನ್ವರ್ಟ್ ಮಾಡೋ ಅಂತ ಒಂದು ಸಾಮರ್ಥ್ಯವನ್ನು ಇಟ್ಕೊಂಡಿದ್ರು, ಆ ಕೆಲಸವನ್ನು ಮಾಡಿದ್ರು ಅವರು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಬೌದ್ಧರ ವಿಷಯದಲ್ಲೂ ಅಷ್ಟೇ ಅನೇಕ ಜನ ಬೌದ್ಧರು ಸಿಗ್ತಾರೆ. ಅವರುಗಳು ಕೂಡ ಶೂನ್ಯವಾದಿಗಳು ಅಂತವ್ರು. ಶೂನ್ಯಂ ಅಂತ ಹೇಳಿ ಎಲ್ಲ ಅನಲೈಸ್ ಮಾಡ್ತಾ ಹೋಗಿ ಕೊನೆಗೆ ಸಿಗೋದೇನಂದ್ರೆ ಶೂನ್ಯ, ಏನೂ ಇರಲ್ಲ ಅಂತ. ಅದಕ್ಕೆ ಉದಾಹರಣೆ, ಸ್ಟ್ಯಾಂಡರ್ಡ್ ಉದಾಹರಣೆ ಅವರು ಕೊಡೋದು ಈರುಳ್ಳಿ ನಾವು ಒಂದೊಂದೇ ಲೇಯರ್ ಬಿಡಿಸ್ತಾ ಹೋಗಿ ಆಯ್ತು ನೆಕ್ಸ್ಟ್ ಏನು ಅಂತ ಈ ಪ್ರಕೃತಿಯನ್ನು ಹೀಗೆ ಅನಲೈಸ್ ಮಾಡ್ತಾ ಹೋದ್ರೆ ಕೊನೆಗೆ ಈರುಳ್ಳಿ ಏನ್ ಸಿಗುತ್ತೆ, ಎಲ್ಲ ಲೇಯರ್ ಅಲ್ಲಿ ಏನು ಇಲ್ಲ, ಖಾಲಿಯನ್ನು. ಹಾಗೆ ಪ್ರಕೃತಿಯನ್ನು ಹೀಗೆ ಅನಲೈಸ್ ಮಾಡ್ತಾ ಹೋದ್ರೆ ಕೊನೆಗೆ ಉಳಿಯೋದೇನಪ್ಪಾ ಅಂತಂದ್ರೆ ಏನೂ ಇಲ್ಲ, ಶೂನ್ಯವಾಗಿರುತ್ತೆ ಅಂತೇಳಿ. ಎಲ್ಲವೂ ಕೂಡ ಶೂನ್ಯವೇ, ಜಗತ್ತೆಲ್ಲ ಶೂನ್ಯಮಯ ಅಂತ ಹೇಳಿ ಅವರ ಒಂದು ವಾದ. ಶೂನ್ಯವಾದಿಗಳು ಅಂತ ಅವರ ಹೆಸರು. ಇವರ ಅದ್ವೈತಿಗಳು ಮಾಯಾವಾದಿಗಳು, ಶೂನ್ಯವಾದಿಗಳು. ಆ ಶೂನ್ಯವಾದಿಗಳು ತರ್ಕಕ್ಕೆ ಬರ್ತಾರೆ, ವಾದಕ್ಕೆ ಬರ್ತಾರೆ, ಅವ್ರನ್ನೂ ಸೋಲಿಸ್ತಾರೆ, ಅವ್ರನ್ನೆಲ್ಲ ಕನ್ವರ್ಟ್ ಮಾಡ್ಬಿಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಇವರು ಎಲ್ಲಿ ಹೋದ್ರು ಕೂಡ ಜಯಗಳಿಸ್ತಾರೆ ಇವ್ರ ಮಾತಿನಲ್ಲಿ. ಮತ್ತು ಇವರು ಭಗವಂತನ ಒಂದು ನಾಮಸ್ಮರಣೆ, ನಾಮ ಸಂಕೀರ್ತನೆ ಅದನ್ನ ಎತ್ತಿ ಎತ್ತಿ ಹೇಳ್ತಾರೆ. ಅದರಲ್ಲಿ ಎಲ್ಲ ವಶರಾಗಿ ಬಿಟ್ಟು ಇವರು ಪಂಥಕ್ಕೆ ಬಂದ್ಬಿಡ್ತಾರೆ ಅನ್ನೋದನ್ನ ನಾವು ಕೇಳ್ತೀವಿ. ಎಷ್ಟು ಅವರ ವಿಶೇಷವಾಗಿ ಅವರ ಒಂದು ವಿಷಯವಾಗುತ್ತೆ. ಅದಾದ ಮೇಲೆ ಸಾಮಾನ್ಯವಾಗಿ ಇಷ್ಟ ಅಂಶಗಳು ಅವರ ಬಗ್ಗೆ ನಾವು ಕೇಳ್ತೀವಿ, ಘಟನೆಗಳು ಇತ್ಯಾದಿಗಳೆಲ್ಲ. ಇದನ್ನ ಸಮರೈಸ್ ಮಾಡಿ ಕೊನೆಗೆ ಒಂದ್ಸಲ ಇಟ್ಕೊಳ್ಳೋಣ. ಅದರ ಮಧ್ಯದಲ್ಲಿ ಇವರ ಕಾಲ ಆದ್ಮೇಲೆ ಇದು ಹೀಗೆ ಬೆಳೀತಾ ಬಂತು. ಇವರು ಚೆನ್ನಾಗಿ ಇವರ ಸಿದ್ಧಾಂತವನ್ನ ಒಂಥರ ಗಟ್ಟುಮುಟ್ಟಾಗಿರೋ ಹಾಗೆ ಮಾಡಿಕೊಟ್ರು, ಅದನ್ನ ಅನಲೈಸ್ ಮಾಡಿದ್ರು. ರೂಪ ಗೋಸ್ವಾಮಿಗಳು ಮತ್ತೆ ಸನಾತನ ಗೋಸ್ವಾಮಿಗಳು, ಜೀವ ಗೋಸ್ವಾಮಿ, ಹೀಗೆ ಕೆಲವು ಗೋಸ್ವಾಮಿಗಳು ಅಂತ ಇದ್ರು, ಇವರ ನೇರ ಶಿಷ್ಯರು. ಅವರು ಈ ಸಿದ್ಧಾಂತವನ್ನೆಲ್ಲ ಅರ್ಥ ಮಾಡಿಕೊಂಡು ಹರಡೋದಕ್ಕೋಸ್ಕರ ಬಂದವರು ಗೋಸ್ವಾಮಿಗಳು ಅಂತ. ಒಂದು 5-6 ಜನ ಗೋಸ್ವಾಮಿಗಳನ್ನ ಹೇಳ್ತಾರೆ. ಆ ತರ ಪರಂಪರೆ ಮುಂದುವರಿತಾ ಬಂದಾಗ ಈ ನಾಮ ಸಂಕೀರ್ತನೆಯು ಹಾಗೇ ಬಂತು. ಆದ್ರೆ ಎಲ್ಲೋ ಮಧ್ಯೆ ಅದು ಅಷ್ಟು ತೀವ್ರವಾಗಿ ಆಗ್ಲಿಲ್ಲ. ಇವ್ರದ್ದು ಒಂದು ವಾಣಿ ಇತ್ತು, ಭವಿಷ್ಯವಾಣಿ ಚೈತನ್ಯರದು. ಏನಪ್ಪಾ ಅಂತ ಹೇಳಿದ್ರೆ, ಈ ನಾಮ ಸಂಕೀರ್ತನೆ ಅಂತಿದೆಯಲ್ಲ, ಹರಿನಾಮ ಸಂಕೀರ್ತನೆ ಅನ್ನೋದು ಈ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇನ್ನು ವಿದೇಶಗಳಲ್ಲೂ ಕೂಡ ತುಂಬಾ ಹರಡುತ್ತೆ ಒಂದು ಕಾಲ ಬಂದಾಗ ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಭವಿಷ್ಯವಾಣಿಯನ್ನ ನುಡಿದಿದ್ದಂತೆ. ಅದು ಯಾವಾಗ ಆಯ್ತು ಅಂತ ಹೇಳಿ ಸುಮಾರು ಒಂದು 400 ವರ್ಷಗಳ ಕಾಲ ಆದ್ಮೇಲೆ, 450 ವರ್ಷಗಳ ಕಾಲ ಆದ್ಮೇಲೆ ಅದನ್ನ ಚೆನ್ನಾಗಿ ಮಾಡಿದವರು, ಅವರ ಸಂಕಲ್ಪದಂತೆ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಭಕ್ತಿ ವೇದಾಂತ ಪ್ರಭುಪಾದರು ಎಂಬುದಾಗಿ. ಅವರ ಬಗ್ಗೆ ತುಂಬಾ ಕೇಳಿದ್ವಿ. ತುಂಬಾ ಇತ್ತೀಚಿನವರು ಅಂದ್ರೆ 1898ರಿಂದ
ಹಿಡಿದು 1977ವರೆಗೂ ಇದ್ದವರು. ಅಂದ್ರೆ 60ನೇ ದಶಕ ಮತ್ತು 70ನೇ ದಶಕದಲ್ಲಿ ವಿಸ್ತಾರವಾಗಿ ಬೆಳೆದ್ ಬಿಡ್ತು ಅವರದ್ದು. ಎಲ್ಲ ಕಡೆನು ಯಾವುದು ಇಸ್ಕಾನ್ ಅಂತ ಪ್ರಾರಂಭ ಮಾಡಿದ್ರು. ಇಸ್ಕಾನ್ ಅಂತ ತುಂಬಾ ಪ್ರಸಿದ್ಧವಾಗಿದೆ, ಕೇಳಿದ್ವಲ್ಲ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ. ಅದನ್ನ ಹರಡಿ ಇವರು ಕೃಷ್ಣ ಚೈತನ್ಯರ ಒಂದು ನಾಮ ಸಂಕೀರ್ತನವನ್ನ ಹಾಗೆ ಬೆಳೆಸ್ಕೊಂಡ್ ಬಂದವರಲ್ಲಿ ಅಗ್ರಗಣ್ಯರು ಅಂತ ಹೇಳಿದ್ರೆ ಪ್ರಭುಪಾದರು ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ. ಅಂತ ಪ್ರಭುಪಾದರ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ, ಒಂದು ಕೇಳೋಣ ಎಂಬುದಾಗಿ ಇಟ್ಕೊಂಡು ಅವರ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಲ್ಲ ವಿದೇಶಗಳೆಲ್ಲ ಹರಡು ಬಿಡ್ತಾರೆ. ಹೇಗೆ ಕನ್ವರ್ಟ್ ಮಾಡ್ತಾರೆ ಅಂತ ತುಂಬಾ ಆಶ್ಚರ್ಯಕರವಾದ ವಿಷಯ. ಅದನ್ನು ಸ್ವಲ್ಪ ಜ್ಞಾಪಿಸ್ಕೊಂಡು ಹೇಳೋಣ. ಇಂದ ಹೇಳಿದಾಗೆ 1896ನೇ ಇಸವಿಯಲ್ಲಿ ಕಲ್ಕತ್ತಾದಲ್ಲಿ ಜನನವಾಗುತ್ತೆ ಇವರದ್ದು, ಪ್ರಭುಪಾದರದ್ದು. ಪ್ರಭುಪಾದ ಅನ್ನೋ ಹೆಸರು ಆಮೇಲೆ ಬಂದಿತ್ತು. ಅವರ ನಾಮಕರಣ ಆಗಿದ್ದವರಿಗೆ ಹುಟ್ಟಿದಾಗ ಅಭಯ್ ಚರಣ್ ಡೇ ಅಂತ. ಅಭಯ್ ಚರಣ್ ಅನ್ನೋದು ಅವರ ಹೆಸರಾಗಿತ್ತು. ಅವರು ಕಲ್ಕತ್ತಾದಲ್ಲಿ ಹುಟ್ಟಿದ್ರು. ಮಿಶ್ರಾ ಅನ್ನೋರ ದಂಪತಿಗಳಿಗೆ ಹುಟ್ಟಿದವರು. ಅವ್ರು ಹುಟ್ಟಿದಾಗಲೇ ಅವ್ರ ಬಗ್ಗೆ ಕೆಲವು ಜ್ಯೋತಿಷ್ಕರು ಒಬ್ಬರು ಒಂದು ಮಾತನ್ನು ಹೇಳಿದ್ರಂತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಹುಡುಗ ಇದಾರಲ್ಲ, ಇವನು ದೊಡ್ಡವರಾದ್ಮೇಲೆ 70ನೇ ವರ್ಷದಲ್ಲಿ ಈ ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ತಾನೆ. ಹೋಗಿ ಅಲ್ಲಿ ಕೃಷ್ಣನ ದೇವಾಲಯಗಳೆಲ್ಲ ಕಟ್ತಾನೆ ಇವನು. ಎಷ್ಟು ಅಂತ 108 ದೇವಾಲಯಗಳನ್ನ ಅವನು ಕಟ್ತಾನೆ ಅಂತ ಹೇಳಿ ಇವನು ಹೇಳಿದ್ರಂತೆ. ಒಂದು ವಿಷಯ ಅದ್ರ ಮುಂದೆ ನೋಡೋಣ. ಅದನ್ನ ಏನಂದ್ರೆ, ಚಿಕ್ಕ ವಯಸ್ಸಿಂದನೇ ಇವರಿಗೆ ಪ್ರಭುಪಾದರಿಗೆ ಅಂದ್ರೆ ಅಭಯ್ಗೆ ಅಂತ ಹೇಳೋಣ, ಅವರ ಒರಿಜಿನಲ್ ಹೆಸರು ಅಭಯ್ ಅಂತ, ಅಭಯ್ ಶರಣ್. ಅವರಿಗೆ ಕೃಷ್ಣನ ವಿಷಯದಲ್ಲಿ ತುಂಬಾ ಭಕ್ತಿ ಇತ್ತಂತೆ. ಸಣ್ಣ ಹುಡುಗನಾಗಿದ್ದಾಗಲೇ ತುಂಬಾ ಭಕ್ತಿ ಇತ್ತು ಅಂತ ಕೇಳ್ತೀವಿ. ಅದನ್ನ ಗಮನಿಸಿ ಅವರ ತಂದೆಯವರು ಒಂದು ರಾಧೆ ಮತ್ತು ಕೃಷ್ಣನ ಒಂದು ವಿಗ್ರಹವನ್ನು, ಪುಟ್ಟ ವಿಗ್ರಹವನ್ನ ತಂದುಕೊಟ್ಟಿದ್ರೆ ಮನೆಯಲ್ಲಿ. ಅವ್ರು ಕೊಟ್ಟಾಗ ಅವ್ರೇನ್ ಮಾಡಿದ್ರು, ಅದನ್ನೇ ಇಟ್ಕೊಂಡ್ಬಿಟ್ಟು ದಿನಾ ಅದಕ್ಕೆ ಪೂಜೆ ಮಾಡೋರಂತೆ. ಸಣ್ಣ ಹುಡುಗನಾಗಿದ್ದಾಗಲಿಂದಲೇ ಅದನ್ನ ಪೂಜೆ ಮಾಡ್ತಾ ಇದ್ರು ಅಂತ. ಅಷ್ಟೇ ಅಲ್ಲ, 6ನೇ ವರ್ಷದಲ್ಲೇ ಅಲ್ಲಿ ಸುತ್ತಮುತ್ತ ಇರೋ ಹುಡುಗರನ್ನೆಲ್ಲ ಕಲೆಕ್ಟ್ ಮಾಡ್ಕೊಟ್ಟಂತೆ. ಕಲ್ಕತ್ತಾದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅವರು ಒಂದು ಕೃಷ್ಣನಿಗೆ ಒಂದು ಉತ್ಸವ ಮಾಡ್ತೀನಿ ಅಂತ, ರಥೋತ್ಸವ ಮಾಡ್ತೀನಿ, ರಥಯಾತ್ರೆ ಮಾಡ್ತೀನಿ ಅಂತ ಹೇಳಿ ಒಂದು 8 ದಿವಸ ಕಾಲ ರಥಯಾತ್ರೆ ಮಾಡಿದ್ರಂತೆ. ಅಂದ್ರೆ ಆ ವಯಸ್ಸಿನಲ್ಲೇ ಅವರಿಗೆ ಒಂದು ಆರ್ಗನೈಸೇಷನ್ ಸ್ಕಿಲ್ ಇದ್ದಿದ್ದನ್ನು ಗಮನಿಸಬಹುದು. ಇನ್ನೊಂದು ಭಕ್ತಿ, ಕೃಷ್ಣನ ವಿಷಯದಲ್ಲಿ ಇದ್ದಂತ ಒಂದು ವಿಶೇಷವಾದ ಭಕ್ತಿ ಅದು ಎದ್ದು ಕಾಣುತ್ತೆ ಅನ್ನೋದನ್ನ ನೋಡ್ತೀವಿ. ಹೀಗೆ ಬೆಳಿತಾ ಬೆಳಿತಾ ಅವರು ಹೊರಗಡೆ ಕಾಲೇಜಲ್ಲೂ ಇದ್ ಮಾಡಿದ್ರು. ಕಾಲೇಜ್ ಅಂದ್ರೆ ಪ್ರೆಸ್ಟೀಜಿಯಸ್ ಕಾಲೇಜ್, ಸ್ಕಾಟಿಷ್ ಚರ್ಚಸ್ ಕಾಲೇಜ್ ಅಂತ ಒಂದಿದೆ ಇದರಲ್ಲಿ ಕಲ್ಕತ್ತಾದಲ್ಲಿ. ಅಲ್ಲಿ ಸೇರ್ಕೊಂಡು ಡಿಗ್ರಿ ಪಡ್ಕೊಂಡ್ರು ಅಂತ ಕೇಳ್ತೀವಿ. ಡಿಗ್ರಿ ಆಯ್ತು. ಡಿಗ್ರಿ ಆದ್ಮೇಲೆ ಮದುವೆನೂ ಆಯ್ತು, ವಿವಾಹವೂ ಆಯ್ತು. ವಿವಾಹ ಆದ್ಮೇಲೆ ಬಿಸ್ನೆಸ್ ಎಲ್ಲ ಮಾಡ್ಬೇಕಾಗತ್ತೆ, ಸಂಪಾದನೆ ಮಾಡ್ಬೇಕು. ಅದಕ್ಕೊಂದು ಬಿಸ್ನೆಸ್ ಮಾಡಕ್ ಶುರು ಮಾಡಿದ್ರು. ಬಿಸ್ನೆಸ್ ಮಾಡಿ ಚೆನ್ನಾಗಿ ಅರ್ನ್ ಮಾಡಿದ್ರು, ಸಂಪಾದನೆ ಮಾಡಿದ್ರು, ವಿತರಣೆ ಮಾಡಿದ್ರು. ಎರಡೂ ಕೂಡ ಅವರು ಮಾಡಿದ್ರು ಅಂತ ಆಯ್ತು. ಇದೆಲ್ಲ ಆದ್ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ 1922ರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಅಂತ ಒಬ್ರು, ಅವರು ಕೂಡ ಕೃಷ್ಣ ಚೈತನ್ಯರ ಪಂಥದಲ್ಲೇ ಬಂದವರು. ಅವ್ರನ್ನ ಇವರು ಭೇಟಿ ಮಾಡೋ ಒಂದು ಸಂದರ್ಭ ಸಿಕ್ತು. ಸಿಕ್ಕದಾಗ ಏನೋ ಒಂದು ಆಕರ್ಷಣೆ ಉಂಟಾಯ್ತು ಅವರ ವಿಷಯದಲ್ಲಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ವಿಷಯದಲ್ಲಿ. ಆವಾಗ ಏನ್ ಮಾಡಿದ್ರು, ಅವರು ಕೂಡ ಈಗ ನಾಮ ಸಂಕೀರ್ತನೆ ಅದೇ ಪದ್ಧತಿಯಲ್ಲಿ ಬಂದಿದ್ರಿಂದ, ಕೃಷ್ಣ ಚೈತನ್ಯ ಪದ್ಧತಿಯಲ್ಲಿ ಬಂದಿದ್ರಿಂದ ಸುಮಾರು 400-450 ವರ್ಷ ಅಂತರ ಜ್ಞಾಪಕ ಇರ್ಲಿ, ಬಂದಾಗ ಅದನ್ನ ಹಾಗೆ ಅಲ್ಲಿ ಎಷ್ಟು ಮುಂದುವರ್ಕೊಂಡ್ ಬಂದಿತ್ತೋ ಅದನ್ನ ಇದ್ ಮಾಡಿದ್ರು. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಬಹಳ ಪ್ರಸಿದ್ಧವಾದ ಒಬ್ಬ ವಿದ್ವಾಂಸರು ಮತ್ತು ಒಂದು ಇದು ರಿಲಿಜಿಯಸ್ ಲೀಡರ್ ಆಗೋ ಇದ್ರು. ಅವರು ಇದೇ ಪದ್ಧತಿಯಲ್ಲಿ ಬಂದಂತ ಒಂದು ಮಠದ ಒಂದು ಅಧಿಪತಿ ಆಗಿದ್ರು ಅವರು ಅಂತ. ಅವರ ವಿಷಯದಲ್ಲಿ ಇವರಿಗೆ ತುಂಬಾ ಆಕರ್ಷಣೆ ಉಂಟಾಯ್ತು ಅಭಯ್ಗೆ. ಅವರ ಶಿಷ್ಯರು ಆಗ್ಬಿಟ್ರು 1923ರಲ್ಲಿ. ಅದಾದ್ಮೇಲೆ ಅವರು ಇವರನ್ನು ಗಮನಿಸ್ತಾ ಇದ್ರು. ಇವರು ನಾಮ ಸಂಕೀರ್ತನೆ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರ ಗುರುಗಳಂತ ಇವರು ಮಾಡ್ತಾರೆ. ಅದು ತುಂಬಾ ಅಭಿರುಚಿ ಉಂಟಾಯ್ತು. ಯಾಕಂದ್ರೆ ಕೃಷ್ಣನ ವಿಷಯ ಸಹಜವಾಗಿ ಅವ್ರಿಗೊಂದು ಪ್ರೀತಿ ಇತ್ತು, ಒಂದು ಆಕರ್ಷಣೆ ಇತ್ತು, ಅದೆಲ್ಲ ಹಾಗೆ ಮಾಡ್ತಾ ಇದ್ರು. ಇದೆಲ್ಲ ಗಮನಿಸಿ ಒಂದು ದಿವಸ ಕರೆದು ಬಿಟ್ಟು ಹೇಳಿದ್ರಂತೆ, ನೋಡು ಅಭಯ್, ನೀನು ಇದನ್ನ ಒಂದು ಕೆಲಸ ಮಾಡ್ಬೇಕು. ಈ ನಾಮ ಸಂಕೀರ್ತನೆ ಮಾಡ್ತಾ ಇದೆಯಲ್ಲ, ಮಾಡಿ ಇದೆಲ್ಲ ಹರಡ್ತಾ ಇದೆಯಲ್ಲ,
ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಕ್ಕೆ ಹೋಗ್ಬೇಕು ನೀನು, ಇಂಗ್ಲಿಷ್ ಮಾತಾಡೋರು ದೇಶಕ್ಕೆಲ್ಲ ಹೋಗ್ಬೇಕು, ಹೋಗ್ಬಿಟ್ಟು ಅಲ್ಲೆಲ್ಲ ಹರಡ್ಬೇಕು ನೀನನ್ನ ಅಂತ ಹೇಳಿ ಒಂದ್ ಮಾತು ಹೇಳಿದ್ರಂತೆ. ಅವ್ರ ಗುರುವಿನ ಮಾತು ಅಂತ ಹೇಳಿ ಅವ್ರ ಗುರುವಿನ ಆಜ್ಞೆ ಅಂತ ಹೇಳಿ ಶಿರಸಾ ವಹಿಸಿ ಮುಂದೆ ಮಾಡ್ತೀನಿ ಅಂತ ಹೇಳಿ ತಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಒಂದು ನಿರ್ಧಾರ ಮಾಡ್ಕೊಂಡ್ರಂತೆ. ಮಾಡ್ಕೊಂಡು ಅವರ ಶಿಷ್ಯರು ಆಗ್ಬಿಟ್ರು, ಆ ಗುರುವಿನ ಶಿಷ್ಯರು ಆಗ್ಬಿಟ್ರು. ಶಿಷ್ಯರಾದ್ಮೇಲೆ ಅವರಿಗೆ ಆ ಸಮಯದಲ್ಲಿ ಅವರು ಸ್ವಾಮಿ ಪ್ರಭುಪಾದ ಅನ್ನೋ ಹೆಸರನ್ನ ಇವರಿಗೆ ಕೊಟ್ರು, ನಾಮಕರಣ ಮಾಡಿದ್ರು ಅನ್ನೋದು ಕೇಳ್ತೀವಿ. ಪ್ರಭುಪಾದರಾದ್ರು ಅವಾಗಿಂದ. ಅಲ್ಲಿಂದ ಮುಂದಕ್ಕೆ ಇವ್ರ ಕೆಲಸ ಮಾಡ್ಬೇಕಾಗಿತ್ತು, ಯಾಕೆಂದ್ರೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಮಾಡ್ಬೇಕು. ಅದು ಸಹಜವಾಗಿ ಇವ್ರಿಗೂ ಒಂದು ಪ್ರೀತಿ ಇತ್ತು. ಇವ್ರೇನ್ ಮಾಡಿದ್ರು, ತಮ್ಮ ಒಂದು ಇದನ್ನ ಪೂರ್ತಿ ಅಧ್ಯಾತ್ಮಕ್ಕೆ ತೊಡಗಿಸ್ಕೊಂಡ್ರು. ಕಳ್ಸ್ಕೊಂಡು ಒಂದು ಮ್ಯಾಗಝೈನ್ ಸ್ಟಾರ್ಟ್ ಮಾಡಿದ್ರಂತೆ. ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಯಾಕ್ ಟು ಗಾಡ್ ಹೆಡ್ ಅಂತ ಒಂದು ಮ್ಯಾಗಝೈನ್. ಆ ಮ್ಯಾಗಝೈನ್ ಹೇಗೆ ಅಂತ ಹೇಳಿದ್ರೆ, ಮ್ಯಾಗಝೈನ್ ಬರೆಯೋದೆಲ್ಲ ಇವರೇನೆ, ಆಮೇಲೆ ಎಡಿಟ್ ಮಾಡೋದು ಇವರೇನೆ, ಪ್ರಿಂಟ್ ಹಾಕ್ಸೋದು ಇವರೇನೆ, ಮತ್ತು ಅದನ್ನ ಸೇಲ್ ಮಾಡೋದು ಇವರೇನೆ. ಆದ್ರೆ ಅಷ್ಟು ಏಕಾಂಗಿಯಾಗಿ ನಿಂತುಕೊಂಡು ಅಷ್ಟು ಕೆಲಸ ಅನೇಕ ವರ್ಷಗಳು ಈ ಮ್ಯಾಗಝೈನ್ ನಡೆಸ್ತಾ ಇದ್ರು ಹೇಳುದು. ಅಂದ್ರೆ ತುಂಬಾ ರೈಟರ್, ಬಹಳ ಪವರ್ಫುಲ್ ರೈಟರ್ ಅದ್ ಮಾಡ್ತಾ ಇದ್ರು ಅನ್ನೋದನ್ನ ಕೇಳ್ತೀವಿ. ಸುಮಾರು ಒಂದು 20-25 ವರ್ಷಗಳ ಕಾಲ ಈ ತರದ್ದು ಕೆಲಸಗಳು ಮಾಡ್ತಾ ಇದ್ರು. ಆಮೇಲೆ ಝಾನ್ಸಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರು, ಲೀಗ್ ಆಫ್ ಡಿವೋಟೀಸ್ ಅಂತ ಹೇಳಿ ಒಂದು ಮಾಡಿದ್ರು. ಹೀಗೆ ಅನೇಕ ಕಡೆಗಳಲ್ಲಿ ಇವರು ಒಂಥರ ಪ್ರಸಿದ್ಧಿಗೆ ಬರ್ತಾ ಇದ್ರು ತುಂಬಾ. ಇದೆಲ್ಲ ಗಮನಿಸಿ ಇಷ್ಟು ವರ್ಷಗಳು ಸತತವಾಗಿ ಇವ್ರು ಕೆಲಸ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಇವರಿಗೆ ಒಂದು ಇದು ಕೊಟ್ರು, ಭಕ್ತಿ ವೇದ ಅಂತ ಅನ್ನೋ ಒಂದು ಬಿರುದನ್ನು ಕೊಟ್ಟರು, ಒಂದು ಯಾವ್ದೊಂದು ಸೊಸೈಟಿ ಕೊಡ್ತು ಅಂತ ಹೇಳಿ ಹೇಳ್ತೀವಿ. ಅಲ್ಲಿಂದ ಮುಂದಕ್ಕೆ ಇವರು ಭಕ್ತಿ ವೇದಾಂತ ಪ್ರಭುಪಾದರ ಆದರು ಅಂತ. ಇವರ ಹಿಂದಿನ ಹೆಸರು ಇದೆಯಲ್ಲ ಅದನ್ನು ಸೇರಿಸ್ಕೊಂಡು AC ಭಕ್ತಿ ವೇದಾಂತ ಪ್ರಭುಪಾದ ಆದ್ರು. AC ಅಂತ ಹೇಳಿದ್ರೆ ಅಭಯ್ ಚರಣ್ ಅನ್ನೋದಕ್ಕೆ ಶಾರ್ಟ್ ಫಾರ್ಮ್. ಹೀಗೆ ಸಾಮಾನ್ಯವಾಗಿ ಹೇಳುವಾಗ ನಾವು ಪ್ರಭುಪಾದರು ಅಂತ ಹೇಳ್ತೀವಿ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶ್ರೀಲ ಪ್ರಭುಪಾದ ಅಂತ ಹೇಳ್ತಾರೆ. ಶ್ರೀಲ ಅಂತ ಹೇಳಿದ್ರೆ ಲಾ ಅಂತ ಹೇಳಿದ್ರೆ ಅಲ್ಲಿ ಶ್ರೀ ಅನ್ನೋದಕ್ಕೆ ಈಕ್ವಲೆಂಟ್. ಶ್ರೀ ಅಂತ ಇಲ್ಲಿ ಕರಿತೀವಲ್ಲ ಸ್ವಾಮಿಗಳನ್ನ, ಹಾಗೆ ಅವರು ಶ್ರೀಲ ಅಂತ ಕರೀತಾರೆ. ಶ್ರೀಲ ಪ್ರಭುಪಾದರಾದರು. ಫುಲ್ ಹೇಳ್ಬೇಕಾದ್ರೆ AC ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು ಅನ್ನೋ ಒಂದು ಹೆಸರಾಗುತ್ತೆ, ಅದರಿಂದ ಕರೀತಾ ಇದ್ರು ಅಂತ. ಇದಾದ್ಮೇಲೆ ಇವರು ಸನ್ಯಾಸನ ಸ್ವೀಕರಿಸ್ತಾರೆ. ಯಾವಾಗ 1959ರಲ್ಲಿ ಸನ್ಯಾಸ ಸ್ವೀಕರಿಸ್ತಾರೆ. ಪೂರ್ತಿ ಇದಕ್ಕಾಗಿಯೇ ಡಿವೋಟ್ ಮಾಡಬೇಕು ತಮ್ಮ ಜೀವನವನ್ನ ತೀರ್ಮಾನ ತಗೊಂಡು ಸನ್ಯಾಸ ಸ್ವೀಕರಿಸಿ ನೇರವಾಗಿ ಬೃಂದಾವನಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಕುಳಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಎಂಥದ್ದು ಎಷ್ಟು ಸಂಪಾದನೆ ಮಾಡಿದ್ರು ಅದೆಲ್ಲ ತ್ಯಾಗ ಮಾಡ್ಬಿಟ್ಟು ಒಂದೇ ಸಿಂಗಲ್ ರೂಮ್ ಅಂತ ಅಲ್ಲಿ ಇದ್ದುಕೊಂಡು ತಮ್ಮ ಇದನ್ನ ಒಂದು ಕಡೆ ಸಾಧನೆ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಇದನ್ನ ಮಾಡ್ತಾ ಇದ್ರು. ಬರವಣಿಗೆ ಅಂತ ಹೇಳಿದ್ರೆ ತುಂಬಾ ಅವ್ರು ಸ್ಟಡಿ ಮಾಡ್ತಾ ಇದ್ದು 20-25 ವರ್ಷದಿಂದ ಅವ್ರು ಮಾಡಿದ ಕೆಲಸ ಅಂತ ಹೇಳಿದ್ರೆ ಭಾಗವತ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಓದ್ಬಿಟ್ರು. ಭಗವದ್ಗೀತೆಯನ್ನು ಚೆನ್ನಾಗಿ ಓದಿ ಅದನ್ನೆಲ್ಲ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಯಾಕಂದ್ರೆ ಗುರುಗಳಾಗೇನು ಇಂಗ್ಲಿಷ್ ಸ್ಪೀಕಿಂಗ್ ಪೀಪಲ್ ಅವ್ರ ಹತ್ರ ಹೋಗಿ ಆ ದೇಶಕ್ಕೆ ಹೋಗಿ ನೀನು ಹೇಳ್ಬೇಕು, ಇದೆಲ್ಲ ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರಿಂದ ಇಲ್ಲಿ ಅದರದೆಲ್ಲ ಒಂಥರ ಅಭ್ಯಾಸ ಆಗಿತ್ತು ಅವ್ರಿಗೆ. ಅಂದ್ರೆ ಅದೆಲ್ಲ ಬರವಣಿಗೆಗೆ ತಂದ್ರು. ಎಷ್ಟೋ ವಾಲ್ಯೂಮ್ಸ್ ಬಂದಿದೆ ಅವ್ರದ್ದು. ಸುಮಾರು ಒಂದು 17 ವಾಲ್ಯೂಮ್ ಏನೋ ಭಾಗವತದ ಮೇಲೆ ಇದೆ. ತುಂಬಾ ವಿಸ್ತಾರವಾಗಿ ಬರೆದಿದ್ದಾರೆ. ಅದಾಯ್ತು. ಅದಾದ್ಮೇಲೆ ಕೊನೆಗೆ 1965ನೇ ಇಸ್ವಿ, 65 ಅಂತ ಹೇಳಿದ್ರೆ 65 + 4 69 ವರ್ಷ. ಇವರ 69ನೇ ವರ್ಷದಲ್ಲಿ ಏನೋ ಒಂದು ತರಹ ತೀರ್ಮಾನ ಮಾಡ್ತಾರೆ, ಫಾರಿನ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ, ಅಮೆರಿಕಕ್ಕೆ ಹೋಗ್ಬೇಕು ಅಂತ. ಆದ್ರೆ ಅಮೆರಿಕಾದಲ್ಲಿ ಯಾರು ಪರಿಚಯ ಇಲ್ಲ, ಯಾರು ಗೊತ್ತಿಲ್ಲ ಅವರಿಗೆ. ಆದ್ರೆ ಇಲ್ಲಿ ಯಾರೋ ಒಬ್ರು ಕಾಂಟ್ಯಾಕ್ಟ್ ಇದ್ರು, ಕಲ್ಕತ್ತಾದಲ್ಲಿ ಒಬ್ರು ಕಾಂಟ್ಯಾಕ್ಟ್ ಇದ್ರು. ಅವರು ವ್ಯವಸ್ಥೆ ಮಾಡ್ಕೊಡ್ತೀನಿ ಇಲ್ಲಿ ಹೋಗೋದಕ್ಕೆ ಅಂತ, ಅಷ್ಟೇ ಹೋಗೋದಕ್ಕೆ ಮಾತ್ರ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಅಷ್ಟು ಮಾಡ್ಬಿಟ್ರು. ಅದ್ ಹೇಗೆ ಅಂತ ಹೇಳಿದ್ರೆ ಆಗಿನ ಶಿಪ್ ಅಲ್ಲಿ ಹೋಗ್ಬೇಕು, ಅದು ಕಾರ್ಗೋ ಶಿಪ್ ಅಲ್ಲಿ ಒಂದು ಸೀಟ್ ಇವ್ರಿಗೆ ಅಡ್ಜಸ್ಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇವ್ರು ಅಲ್ಲಿ ಕೂತ್ಕೊಂಡ್ಬಿಟ್ರು. ಕಾರ್ಗೋ ಶಿಪ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿಂದ ಅಮೆರಿಕಾಗ್ ಹೋಗ್ಬೇಕು, ನ್ಯೂಯಾರ್ಕ್ ಹೋಗ್ಬೇಕು. ಇವರತ್ರ ಎಷ್ಟಪ್ಪ ದುಡ್ಡು ಇತ್ತು ಅಂತೇಳಿ $7 ಇತ್ತು. 65ನೇ ಇಸ್ವಿ ಜ್ಞಾಪಕ ಇಟ್ಕೊಂಡು
$7 ಅಷ್ಟೇ. ಅಂದ್ರೆ ಕನ್ವರ್ಟ್ ಮಾಡಿದ್ರೆ ಆಗಿನ ಕಾಲದ ಕನ್ವರ್ಷನ್ಗೆ ರುಪೀಸ್ ಮಾಡಿದ್ರೆ 40-45 ರೂಪಾಯಿ ಅಷ್ಟೇ. ಅಷ್ಟನ್ನ ಇಟ್ಕೊಂಡು ಒಂದ್ ದೊಡ್ಡ ಟ್ರಂಕ್, ಸ್ಟೀಲ್ ಟ್ರಂಕ್, ಅದಲ್ಲಿ ಪುಸ್ತಕ ತುಂಬಿಸ್ಬಿಡಿ, ತಮ್ಮದೇ ಪುಸ್ತಕಗಳು ಎಲ್ಲ ಟ್ರಾನ್ಸ್ಲೇಷನ್ ಎಲ್ಲ ಮಾಡಿದೆಲ್ಲ, ಭಾಗವತ, ಭಗವದ್ಗೀತೆ ಅದೆಲ್ಲ ತುಂಬಿಸ್ಕೊಂಡ್ರು. ಆಮೇಲೆ ಒಂದು ಕೊಡೆ ತಗೊಂಡಿದ್ರಂತೆ, ಮಳೆ ಅಥವಾ ಇದು ಬಿಸಿಲಿಗೆ ಇರ್ಲಿ ಅಂತ. ಆಮೇಲೆ ಅಕಸ್ಮಾತ್ ವೆಜಿಟೇರಿಯನ್, ಪಕ್ಕಾ ವೆಜಿಟೇರಿಯನ್ ಇವರು, ಅದನ್ನೇ ಅವರು ಮುಂದೆನೋ ಹೇಳ್ತಾರೆ. ಹಾಗೆ ಮಾಡಿ ಒಂದ್ ವೇಳೆ ವೆಜಿಟೇರಿಯನ್ ಫುಡ್ ಸಿಗದೆ ಇದ್ರೆ ಏನ್ ಮಾಡೋದು ಅಂತ ಹೇಳಿ ಸೀರಿಯಲ್ಸ್ ಎಲ್ಲ ಇಟ್ಕೊಂಡಿದ್ರಂತೆ ಡಬ್ಬಿಲಿ. ಇಟ್ಕೊಂಡು ಇಷ್ಟು ತಗೊಂಡು ಹೊರಟ್ಬಿಟ್ಟಿದ್ದಾರೆ. ಹೊರಟು ಶಿಪ್ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾಗ ಆರೋಗ್ಯ ವ್ಯತ್ಯಾಸ ಆಗೋಯ್ತು, ಹಾರ್ಟ್ ಅಟ್ಯಾಕ್ ಆಗೋಯ್ತು. ಹಾರ್ಟ್ ಅಟ್ಯಾಕ್ ಆಯ್ತು. ಇವ್ರ ಹತ್ರ ಅಲ್ಲಿ ಶಿಪ್ ಅಲ್ಲಿ ಡಾಕ್ಟರ್ ಇಲ್ಲ, ಇವರ ಹತ್ರ ಔಷಧಿ ಇಲ್ಲ, ಅಟ್ಯಾಕ್ ಆಗ್ಬಿಟ್ಟಿದೆ. ನೋವು ಒಂಥರ ತಡೆಯಕ್ಕಾಗಿಲ್ಲ. ಸರಿ, ಹಾಗೆ ಮುಂದುವರಿಸ್ತಾ ಇದ್ದಾರೆ. ಶಿಪ್ ಮುಂದೆ ಹೋಗ್ತಾ ಇದೆ, ಮತ್ತೆ ಸಮುದ್ರದಲ್ಲಿ ಏನ್ ಮಾಡಕ್ಕಾಗಲ್ಲ. ಎರಡನೇ ಅಟ್ಯಾಕ್ ಆಗೋಯ್ತು. ಏನ್ ಮಾಡೋದು ಗೊತ್ತಾಗಿಲ್ಲ ಇವ್ರಿಗೆ. ಆವಾಗ ಸ್ವಲ್ಪ ಹೆದರಿಕೆ ಶುರು ಆಯ್ತಂತೆ. ಅಯ್ಯೋ, 2 ಅಟ್ಯಾಕ್ ಆಗೋಯ್ತು, 3ನೇ ಅಟ್ಯಾಕ್ ಆದ್ರೆ ನನ್ ಗತಿ ಅಷ್ಟೇ, ಮುಗಿದೋಯ್ತು ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಹಾಗೆ ರಾತ್ರಿ ಮಲಗಿದ್ದಾರೆ. ಮಲಗಿದಾಗ ಒಂದು ಕನಸಿನಲ್ಲಿ ಕೃಷ್ಣ ಕಾಣಿಸ್ಬಿಟ್ಟಿದ್ದಾನೆ ಅವರಿಗೆ. ಕೃಷ್ಣ ಅಂದ್ರೆ ಒಂದು ಬೋಟ್ ಅಲ್ಲಿ ಬರ್ತಾ ಇದ್ದಾರೆ. ಸಮುದ್ರ, ಶಿಪ್ ಹೋಗ್ತಾ ಇದೆ, ಪಕ್ಕದಲ್ಲಿ ಒಂದು ಬೋಟ್ ಬರ್ತಾ ಇದೆಯಂತೆ. ಬೋಟ್ ಅಲ್ಲಿ ನಡೆಸ್ತಾ ಇರೋದು ಯಾರಪ್ಪ ಅಂದ್ರೆ ಕೃಷ್ಣ ಅಂತ. ನಡೆಸ್ಬಿಟ್ಟು ಇವ್ರ ಹತ್ರ ಬರ್ತಾ ಇದ್ದಾನೆ. ಬಂದ್ಬಿಟ್ಟು ಹೇಳ್ತಾ ಅಂತೆ, ನೀನೇನ್ ಯೋಚನೆ ಮಾಡ್ಬೇಡ, ನಾನು ಇದೀನಿ, ರಕ್ಷಣೆ ಮಾಡ್ತೀನಿ, ನೋಡ್ಕೋತೇನೆ, ಮುಂದೆ ಹೋಗು ಅಂತ ಹೇಳ್ಬಿಟ್ಟು ಅವ್ನ್ ಮಾಯ ಆಗ್ಬಿಡ್ತಾರಂತೆ. ಇವ್ರಿಗೆ ತುಂಬಾ ಖುಷಿ ಆಗೋಯ್ತು. ಹಬ್ಬ, ಇನ್ ಯೋಚನೆ ಇಲ್ಲ ಅಂತ ಹೇಳಿ ಖುಷಿಯಾಗಿ ಅವ್ರು ಬರ್ತಾ ಇದ್ದಾರೆ. ಸುಮಾರು ಒಂದು 37 ದಿವಸ ಪ್ರಯಾಣ ಶಿಪ್ ಅಲ್ಲಿ. ಆಗಿನ ಕಾಲದಲ್ಲಿ ಹಾಗೆ ಅಷ್ಟು ಟೈಮ್ ಆಗುತ್ತೆ. ಅಲ್ಲಿ ಹೋಗಿ ನ್ಯೂಯಾರ್ಕ್ ಅಲ್ಲಿ ಇಳಿತಾರೆ. ದೊಡ್ಡ ಸಿಟಿ ನ್ಯೂಯಾರ್ಕ್. ಅಲ್ಲಿ ಹೋಗಿ ಇಳಿತಾರೆ. ಅಲ್ಲಿ ಯಾರು ಪರಿಚಯ ಇಲ್ಲ, ಏನೂ ಗೊತ್ತಿಲ್ಲ. ಇವ್ರ ಸಾಹಸ ನೋಡಿ. ಇಲ್ಲಿಂದ ಹೋಗ್ತಾ ಇದ್ದಾರೆ. ಹೋದಾಗ ಕೈಯಲ್ಲಿ ದುಡ್ಡಿಲ್ಲ, $7 ಅಷ್ಟೇ. ಅಮೆರಿಕಾಗ್ ಹೋಗಿ $7 ಇಟ್ಕೊಂಡು ಹೋಗೋದು ಅಂದ್ರೆ ಏನು, ಅಷ್ಟೇ ದುಡ್ಡು ಇರೋದು. ಅಲ್ಲಿ ಯಾರ ಪರಿಚಯವೂ ಇಲ್ಲ, ಯಾರ ಸಪೋರ್ಟು ಇಲ್ಲ, ಹೆಲ್ಪ್ ಇಲ್ಲ, ಎಂತದ್ದು ಇಲ್ಲ. ಹೆಲ್ಪ್ ಸಿಗತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ. ಹೋಗ್ತಾ ಇದ್ದಾರೆ. ಆರೋಗ್ಯ ಮೊದಲೇ ಕೆಟ್ಟ ಹೋಗ್ಬಿಟ್ಟಿದೆ, 2 ಅಟ್ಯಾಕ್ ಆಗ್ಬಿಟ್ಟಿದೆ, ಮಾತ್ರೆಗಳಿಲ್ಲ, ಏನೂ ಇಲ್ಲ. ಅಲ್ಲಿ ಹೋಗಿ ಇಳಿದು ಮಾಡೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನಾಮ ಸಂಕೀರ್ತನೆ ಮತ್ತು ಭಾಗವತದ ವಿಷಯ ಹೇಳಬೇಕು ಅಂತ. ಅಲ್ಲಿ ಇರೋ ವಾತಾವರಣ ಯಾರಿಗೂ ಏನಿದ್ರ ಬಗ್ಗೆ ಪರಿಚಯನೇ ಇಲ್ಲ. ಈ ಭಾಗವತ ಆಗ್ಲಿ, ಇನ್ನೊಂದಾಗ್ಲಿ, ಕೃಷ್ಣ ಆಗ್ಲಿ, ಯಾರಿಗೂ ಏನು ಗೊತ್ತಿಲ್ಲ. ನಾಮ ಸಂಕೀರ್ತನೆ ಬಗ್ಗೆ ಏನೋ ಗಂಧವೇ ಇಲ್ಲ ಅವ್ರಿಗೆ. ಅಂತ ಅದನ್ನ ಹೇಳಬೇಕು ಧೈರ್ಯ ಮಾಡಿ ಹೊರಟ್ಬಿಟ್ಟಿದ್ದಾರೆ, ಇಳಿದ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಇಳಿದ್ಮೇಲೆ ಸ್ವಲ್ಪ ಒಂದು 4-5 ಜನರನ್ನ ಪರಿಚಯ ಮಾಡ್ಕೊಂಡ್ರು. ಹಾಗೆ ಹೇಗ್ ಮಾಡೋರು ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಹಾಗೆ ಮಾಡ್ಕೊಂಡಾಗ ಅವ್ರಿಗೆ ಒಂದು ಅಟ್ರಾಕ್ಷನ್ ಬಂದ್ಬಿಡ್ತು ಇವ್ರ ಬಗ್ಗೆ. ಇವರು ಮಾತುಗಾರರು, ಒಳ್ಳೆ ಮಾತುಗಾರರು. ಅದರಿಂದ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಎಲ್ಲ ಚೆನ್ನಾಗಿ ಬರ್ತಿತ್ತಲ್ಲ, ಅದರಿಂದ ಏನು ಯೋಚನೆ ಇಲ್ಲ. ಹೋಗಿ ಮಾತಾಡ್ತಾರೆ. ಅವ್ರು 4-5 ಜನ ಚೆನ್ನಾಗಿ ಇದಾಗ್ಬಿಟ್ರು. ಸ್ವಲ್ಪ ಆಢ್ಯರು ಆಗಿದ್ರು ಅವರು. ಅಂದ್ರೆ ಇವ್ರಿಗೆಲ್ಲ ಉಳ್ಕೊಳಕ್ಕೆಲ್ಲ ವಸತಿ ಮಾಡ್ಕೊಟ್ಬಿಟ್ರು, ಒಂದು ಜಾಗ ಮಾಡ್ಕೊಟ್ಬಿಟ್ರು, ರೂಮ್, ಸಣ್ಣ ಮನೆ ತರ ಮಾಡ್ಬಿಟ್ಟು ಇವರು ಸಣ್ಣ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು. ಸಣ್ಣದಾಗಿ ಒಂದು ಮೂರ್ತಿ ಇಟ್ಟು ಇದ್ ಮಾಡೋ ಪೂಜೆಗೋಸ್ಕರ ಅಂತ. ಅದು ಅವರೇ ಸಹಾಯ ಮಾಡಿ ಮಾಡ್ಕೊಟ್ರು. ಈಗ ಆದ್ಮೇಲೆ ಮೆಲ್ಲಿಗೆ ಹರಡ್ತಾ ಬರ್ತಾರ. ಅಲ್ಲಿರೋ ಜನಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರೇ ಮಾತಾಡಿಸ್ತಾರೆ. ಎಲ್ಲ ಹರಡ್ತು. ಜನ ಜಾಸ್ತಿ ಬಂದು ಸೇರ್ಕೊತಾ ಇದ್ದಾರೆ. ಇವ್ರು ನಾಮ ಸಂಕೀರ್ತಿ ಅಂತ ಹೇಳಿದ್ಮೇಲೆ ಅವರು ಎಲ್ಲ ಸೇರಕ್ ಶುರು ಮಾಡಿ ಎಷ್ಟು ಜನ ಡಿವೋಟೀಸ್ ಬಂದ್ಬಿಟ್ರು ಅಂತ ಹೇಳಿದ್ರೆ ಇವ್ರಿಗೆ ಇದಾಗಿಲ್ಲ, ನಂಬರ್ ಜಾಸ್ತಿ ಆಗ್ತಾನೆ ಇದೆ. ಅವರೆಲ್ಲ ಸಹಾಯ ಮಾಡಕ್ ಶುರು ಮಾಡಿದ್ರು. ಏನ್ ಸಹಾಯ ಇವ್ರು ಕೇಳಿದ್ದು ಅಂತ ಹೇಳಿದ್ರೆ ಒಂದು ಕೃಷ್ಣ ದೇವಸ್ಥಾನ ಕಟ್ಟಬೇಕು ಅಂತ. ಸರಿ, ಕಟ್ಟಿದ್ರು. ಅವರೇನೆ ದುಡ್ಡು ಹಾಕಿ ಕಟ್ಟಿದ್ರು. ಹೀಗೆ ಇಡೀ ಅಮೆರಿಕ ಎಲ್ಲ ಸುತ್ತಬಿಟ್ಟಿದ್ದಾರೆ. ಸುತ್ತಬಿಟ್ಟು ಬೇಕಾದಷ್ಟು ಜನ ಹೋದ ಕಡೆ ಎಲ್ಲ ಪ್ರವಚನ ಮಾಡೋದು. ಪ್ರವಚನ ಮಾಡಿ ಅಷ್ಟು ಇಷ್ಟು ಅಂತಲ್ಲ, ಪ್ರವಚನ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಕನ್ವರ್ಸೇಷನ್ ಆಗ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಮಾಡಿ ಹೀಗೆ ಬೆಳಿತಾ ಇದೆ. ಹೋದ ಕಡೆ ಎಲ್ಲ ಅಲ್ಲಲ್ಲೇ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ರು, ಕೃಷ್ಣನ ದೇವಸ್ಥಾನ. ಆಮೇಲೆ ನಾಮ ಸಂಕೀರ್ತನೆ ಮಾಡಿಸ್ತಾ ಇದ್ದಾರೆ. ಮಾಡಿ ಅಲ್ಲಿ ಹೋಗಿ ಸೇರಿ ಒಂದೇ ವರ್ಷದಲ್ಲಿ ಇವರೇನ್ ಮಾಡಿದ್ರು, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ, ಇಸ್ಕಾನ್ ಅಂತ ಇವತ್ತು ಯಾವ್ದನ್ನ ಕರಿತೀವೋ ಆ ಇಸ್ಕಾನ್ ರಿಜಿಸ್ಟರ್ ಮಾಡಿ, ಎಲ್ಲಿ ನ್ಯೂಯಾರ್ಕ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅವರು. ಅಂತ ಒಂದು ಸಮಸ್ಯೆಯಲ್ಲಿ ರಿಜಿಸ್ಟರ್ ಮಾಡಿದ್ಮೇಲೆ ಅದು ತುಂಬಾ ಹರಡ್ಕೊಂಡ್ಬಿಡುತ್ತೆ. ಇಲ್ಲಿ ಕೃಷ್ಣ ಮೂವ್ಮೆಂಟ್ ಅಂತ ಹೇಳಿ, ಹರೇ ಕೃಷ್ಣ ಮೂವ್ಮೆಂಟ್ ಅಂತ. ಅವಾಗ ನಾವುಗಳು ಕೇಳ್ತಾ ಇದ್ವಿ, ಹರೇ ಕೃಷ್ಣ ಮೂವ್ಮೆಂಟ್ ಅಂದ್ರೆ ಎಲ್ಲ ಯಾರು ನೋಡಿದ್ರು ಹರೇ ಕೃಷ್ಣ ಅಂತ ಹೇಳೋದು, ಹಿಂಗಾಗೋಯ್ತು. ಅದು ಫಾರಿನರ್ಸ್ ಎಲ್ಲ ಇಲ್ಲಿ ಬರ್ತಾ ಇದ್ರು. ಹೀಗೆ ಬರೀ ಅಮೆರಿಕ ಮಾತ್ರ ಅಲ್ಲ, ಸ್ವಲ್ಪ ಹಾಗೆ ಡೆವಲಪ್ ಮಾಡ್ಕೊಂಡು
ಎಲ್ಲಿ ಮುಂದಕ್ಕೆ ಹೋದ್ರು ಎಲ್ಲಾ ದೇಶಕ್ಕೆ, ಇದು ಪ್ರಪಂಚದ ಎಲ್ಲಾ ಕಂಟ್ರೀಸ್ಗೂ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಸುಮಾರು ಒಂದು 14 ಸಲ ಗ್ಲೋಬ್ ಅನ್ನೇ ಸುತ್ತಾಡ್ಬಿಟ್ಟಿದ್ದಾರೆ ಅಂತ. ಅಷ್ಟು ಕೆಲಸ ಮಾಡಿದ್ದಾರೆ. ಅದ್ರ ಮಧ್ಯದಲ್ಲಿ ಇಂಡಿಯಾಗೂ ಬಂದಿದ್ದಾರೆ. ಕೆಲವೊಂದ್ಸಲ ಇಂಡಿಯಾಗೂ ಬಂದು ಇಲ್ಲೂ ಕೂಡ ಇಸ್ಕಾನ್ ಸೆಂಟರ್ಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ. ಪ್ರಧಾನವಾಗಿ ಮಾಡಿದ್ದು ಮಾಯಾಪುರದಲ್ಲಿ, ಅವರ ಹುಟ್ಟೂರದ್ದು, ಅಲ್ಲಿ ಮಾಡಿದ್ರು. ಆಮೇಲೆ ನವದ್ವೀಪ ಅಂತ ಹೇಳಿ ಅದೇ ಏರಿಯಾ ತಾನೆ, ಅವರ ಜನ್ಮಸ್ಥಳವೇ ಅದು ಆವಾಗಲೆಲ್ಲ. ಅದರಿಂದ ಅಲ್ಲೊಂದು ಸೆಂಟರ್ ಮಾಡಿದ್ರು, ಅದೇನೆ ಪ್ರಧಾನವಾಗಿರೋದು. ಆಮೇಲೆ ಹೀಗೆ ಬೇರೆ 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 ಜಾಗಗಳೆಲ್ಲ ಇಸ್ಕಾನ್ ಸೆಂಟರ್ಸ್ ಡೆವಲಪ್ ಆಯಿತು. ನಮ್ಮ ಬೆಂಗಳೂರಲ್ಲೂ ಇದೆಯಲ್ಲ, ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದಿದೆ. ಇತ್ತೀಚೆಗೆ ಇಲ್ಲೊಂದು ಶುರು ಆಗಿದೆ, ವಸಂತ ವಲ್ಲಭರಾಯ ದೇವಸ್ಥಾನ ಇದೆಯಲ್ಲ ಕೋಣನಕೋಟೆ ಹತ್ರ, ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟದ ಮೇಲೆ ಒಂದು ಇಸ್ಕಾನ್ ಸೆಂಟರ್ ಇದೆ. ಹೀಗೆ ಇಸ್ಕಾನ್ ಸೆಂಟರ್ ಬೇಕಾದಷ್ಟು ಆಗೋಯ್ತು. ಹೀಗೆ ತುಂಬಾ ಪಾಪ್ಯುಲರ್ ಆಗ್ತಾ ಬಂದ್ರು. ಪಾಪ್ಯುಲರ್ ಅಂತ ಹೇಳಿದ್ರೆ ಒಂಥರ ಸುಮಾರು ಅಲ್ಲಿ ಹೋದ್ಮೇಲೆ 11 ವರ್ಷ ಕಾಲ ಸತತವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಹಿಂದೆನೋ ಬೃಂದಾವನ ಕಡೆ ಎಲ್ಲ ತುಂಬಾ ಓಡಾಡಿ ಒಂದು 25 ವರ್ಷ ಸತತವಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ 11 ವರ್ಷ ಓಡಾಟ ಓಡಾಟ ಓಡಾಟ. ಅದರಲ್ಲಿ ಪ್ರವಚನ ಸಾವಿರಾರು ಪ್ರವಚನ ಕೊಟ್ರು, ಸಾವಿರಾರು ಲೇಖನ ಬರೆದ್ರು, ಲೆಟರ್ಸ್ ಬರೆದ್ರು. ಹಾಗಿದೆ ಸಾವಿರಾರು ಕನ್ವರ್ಸೇಷನ್ ಮಾತಾಡೋದು ಯಾರ್ಯಾರ ಹತ್ರ ಅಂದ್ರೆ ಅನುಯಾಯಿಗಳಿದಾರಲ್ಲ ಅವ್ರಗಳ ಹತ್ರ ಎಲ್ಲ ಮಾತಾಡೋದು, ಯಾರ್ಯಾರು ಫಾಲೋಯರ್ಸ್ ಇರ್ತಾರೋ ಅವ್ರ ಹತ್ರ ಮಾತಾಡೋದು, ಇವ್ರ ಅಡ್ಮೈರರ್ಸ್ ಯಾರು ಇದಾರೋ ಅವ್ರ ಹತ್ರ ಮಾತಾಡೋದು. ಹೀಗೆ ಮಾಡಿ 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 ಕೊನೆಗೆ ತುಂಬಾ ಒಂದು ಪ್ರಸಿದ್ಧಿ ಉಂಟಾಯಿತು. ಅನೇಕ ಜನ ಸ್ಕಾಲರ್ಸ್ ಆಗಲಿ, ಪ್ರೊಫೆಸರ್ಗಳಾಗಲಿ ಅವರೆಲ್ಲ ಇವ್ರನ್ನ ಗೌರವ ಮಾಡಕ್ ಶುರು ಮಾಡಿದ್ರು. ಹಾಗೆ ಒಂಥರ ತುಂಬಾ ಒಳ್ಳೆ ಇದು ಬಂತು. ಮಾಡಿದ್ ಏನಪ್ಪಾ ಅಂತ ಹೇಳಿದ್ರೆ ಕೃಷ್ಣನ ಒಂದು ವಿಷಯವನ್ನ ಹರಡ್ಬಿಟ್ರು, ಕೃಷ್ಣ ಭಕ್ತಿಯನ್ನ ಹರಡಿದ್ರು. ಎಲ್ಲ ದೇಶ ವಿದೇಶಗಳಲ್ಲಿ ಕೃಷ್ಣ ಭಕ್ತಿಯನ್ನ ತುಂಬಾ ಚೆನ್ನಾಗಿ ಹರಡಿದ್ರು. ನಾಮ ಸಂಕೀರ್ತನೆ ಮಾಡ್ಬೇಕು ಅಂತ ಮಾಡಿದ್ರು. ಆಮೇಲೆ ಅಲ್ಲಿ ಚೈತನ್ಯನ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಆ ತರದಲ್ಲಿ ಇವರು ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗತ್ತೆ. ಹೀಗೆ ತುಂಬಾ ವಿಸ್ತಾರವಾಗಿ ಮಾಡಿದ್ರು. ಅದ್ರ ಜೊತೆಗೆ ಇವರ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಅಂದ್ರೆ ತುಂಬಾ ಪುಸ್ತಕಗಳು ಬರೆದು ಸುಮಾರು ಒಂದು 70 ವಾಲ್ಯೂಮ್ಗಳು ಕೃಷ್ಣನ ಮೇಲೆ ಬರೆದಿದ್ದಾರೆ. ಅದು ಎಲ್ಲಾನು ಕೂಡ ತುಂಬಾ ಪ್ರಸಿದ್ಧವಾಗಿದೆ. ಅದು ಅನೇಕ ಭಾಷೆಗಳ 28 ಲ್ಯಾಂಗ್ವೇಜ್ ಅಲ್ಲಿ ಭಾಷಾಂತರ ಆಗಿದೆ, ಟ್ರಾನ್ಸ್ಲೇಟ್ ಆಗಿದೆ ಅನ್ನೋದನ್ನ ನಾವು ಕೇಳ್ತೀವಿ. ಭಾಗವತದ 30 ವಾಲ್ಯೂಮ್, ಆಮೇಲೆ ಚೈತನ್ಯ ಚರಿತಾಮೃತ ಅನ್ನೋದು ಇವರೇನೆ ಬರೆದಿರೋದು. ಒಂದು 17 ವಾಲ್ಯೂಮ್ ಅಲ್ಲಿ ಬರೆದಿದ್ದಾರೆ. ಅಂದ್ರೆ ಅಷ್ಟು ಬರವಣಿಗೆ ವಿಸ್ತಾರವಾಗಿ ಮಾಡಿದ್ದಾರೆ. ಇವರ ಮೇಲೆ ಒಂದು ಪುಸ್ತಕ ಇದೆ, ಪ್ರಭುಪಾದರ ಮೇಲೆ, ಫೌಂಡರ್ ಆಚಾರ್ಯ ಅಂತ, ಇಸ್ಕಾನ್ ಅವರದ್ದೇ ಇದೆ. ಸರ್ವೇಂದ್ರ ಸ್ವರೂಪದಾಸ ಅನ್ನೋರು. ಅದನ್ನ ನೋಡಿದ್ರೆ ಇವರ ಬಗ್ಗೆ ತುಂಬಾ ವಿಸ್ತಾರ ಬರುತ್ತೆ. ಯಾತಕ್ಕೋಸ್ಕರ ಇವರನ್ನ ಇಷ್ಟೊಂದು ಡಿಟೇಲ್ ಆಗಿ ತಗೊಂಡೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್. ಒಂದು ದೃಷ್ಟಿಯಿಂದ ಕೃಷ್ಣ ಚೈತನ್ಯರು ಯಾವ ತರಹ ಬೆಳೆಸಿದ್ರು ಅದು ಸ್ವಲ್ಪ ಅಷ್ಟು ಪ್ರಬಲವಾಗಿ ಮುಂದೆ ಬರಲಿಲ್ಲ. ಯಾವ ಆಚಾರ್ಯ ಆದ್ರೂ ಕೂಡ ಸ್ವಲ್ಪ ಕಾಲ ಆದ್ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ರಿವೈವ್ ಮಾಡಿ ಬರೀ ನಮ್ಮ ದೇಶ ಕಲ್ಕತ್ತಾ ಸುತ್ತಮುತ್ತ ಅಷ್ಟು ಮಾತ್ರ ಅಲ್ಲ, ಒರಿಸ್ಸಾ ಕಲ್ಕತ್ತಾ ಅಷ್ಟು ಮಾತ್ರ ಅಲ್ಲ, ಪೂರ್ತಿ ನಮ್ಮ ಇದು ಭಾರತ ದೇಶ ಪೂರ್ತಿ ಅಷ್ಟೇ ಅಲ್ಲ, ವಿದೇಶಗಳಿಗೂ ಹೋಗಿ ಹರಡಿದವರು ಅಂತ ಹೇಳಿದ್ರೆ ಅಲ್ಲಿ ಒಂದು ಟ್ರಾನ್ಸ್ಫರ್ಮೇಶನ್ ಮಾಡಿದಂತ ಕೀರ್ತಿ ಪ್ರಭುಪಾದರಿಗಿದೆ. ಅದು ಜ್ಞಾಪಿಸ್ಕೊಳಕ್ಕೋಸ್ಕರ ಮಾಡಿದೆ. ಕೃಷ್ಣ ಚೈತನ್ಯರ ಪ್ರಿಡಿಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಒಂದು ವಾಣಿ ಒಂದು ಇತ್ತು ಅಂತ, ಭವಿಷ್ಯವಾಣಿ, ಅದನ್ನ ಸಾರ್ಥಕಪಡಿಸಿದವರು, ನಿಜ ಮಾಡಿದವರು ಅಂದ್ರೆ ಭಗವತ್ ಸಂಕಲ್ಪದಲ್ಲಿ ಆಗಿತ್ತು. ಅದನ್ನ ಜ್ಞಾಪಿಸ್ಕೊಳಕ್ಕೋಸ್ಕರ ಇದ್ರ ಬಗ್ಗೆ ಹೇಳಿದೆ. ಇಷ್ಟಾದ್ಮೇಲೆ ಚೈತನ್ಯ ವಿಷಯದಲ್ಲೇ ಹೇಳೋ ಹಾಗಿದ್ರೆ ಕೆಲವು ಮಾತುಗಳನ್ನ ಸಮ್ಮರಿ ರೂಪದಲ್ಲಿ ಜ್ಞಾಪಿಸ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅನೇಕ ಘಟನೆಗಳನ್ನ ಹೇಳ್ಬಿಟ್ಟು, ಆದ್ರೆ ಅದರಲ್ಲಿ ಒಂದು ತರಹ ಪ್ರಧಾನವಾದ ಅಂಶಗಳನ್ನ ಹೇಳ್ಬೇಕು. ಒಂದು, ಇವರು ಹುಟ್ಟಿದಾಗ ಮಗುವಾಗಿದ್ದ ಕೆಲವು ಇದು ಪವಾಡ ರೂಪವಾದಂತ ಘಟನೆಗಳು ನಡೀತು. ಅದನ್ನ ಸುಮ್ನೆ ಕ್ಯಾಶುಯಲ್ ಆಗಿ ಜ್ಞಾಪಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಪವಾಡ ರೂಪ ಅಂತ ಹೇಳಿದ್ರೆ ಹಾವು ಒಂದ್ಸಲ, ಸರ್ಪ ಒಂದ್ಸಲ, ಮಗುವಾಗಿದ್ದಾಗ ಸರ್ಪ ಸುತ್ಕೊಂಡ್ಬಿಡ್ತು, ಆದ್ರೆ ಇವ್ರಿಗೆ ಏನಾಗ್ಲಿಲ್ಲ. ಆಮೇಲೆ ಕಳ್ಳರು ಹೊತ್ಕೊಂಡು ಹೋಗ್ಬಿಟ್ರು, ಇವ್ರನ್ನ ಮೇಲೆ ಇದ್ದಂತ ಒಡವೆಗಳೆಲ್ಲ ಕಳ್ಳತನ ಮಾಡ್ಬೇಕು ಅಂತ, ಆದ್ರೆ ಏನೋ ಭಾರ ಉಂಟಾಗಿ ಅವ್ರಿಗೆ ಏನು ಮಾಡಕ್ಕಾಗಿಲ್ಲ. ಕೊನೆಗೆ ಅವರೇ ದಾರಿ ತಪ್ಪಿ ಹೊರಟ ಜಾಗಕ್ಕೆ ಬಂದು ಬಿಟ್ಟು ಇಳಿಸ್ಬಿಟ್ಟು ಸಾಕಪ್ಪ ಅಂತ ಹೇಳಿ ಓಡಬಿಟ್ರು ಅಂತ. ಹೀಗೆ ಕೆಲವೆಲ್ಲ ಹೇಳ್ತೀವಲ್ಲ, ಅದು ಒಂಥರ ಪವಾಡ ತರ ಕಾಣುತ್ತೆ. ಆಮೇಲೆ ಇನ್ನೊಬ್ಬರು ಬ್ರಾಹ್ಮಣರ ಅತಿಥಿಯಾಗಿ ಮನೆಗೆ ಬಂದಿದ್ರು, ಅವ್ರು ಏನು ನೈವೇದ್ಯಕ್ಕೆ ಇಟ್ಟರು ಕೂಡ ಇವರೇ ಅದನ್ನ ತಗೋತಾ ಇದ್ರು. ಚಿಕ್ಕ ಹುಡುಗನಾಗಿದ್ದಾಗ ಮಾಡಿದ ಕೆಲಸ ಇದು, ತಗೋತಾ ಇದ್ರು. ಕೇಳಿದ್ದಕ್ಕೆ
ನೀನು ಪ್ರೀತಿಯಿಂದ ಕೊಟ್ಟಿ ನಾನು ತಗೊಂಡೆ ಅಂತ ಹೇಳಿದಾಗ ನಾನೇ ದೇವರಾಗಿ ತಗೊಂಡ ಹಾಗೆ ಒಂದು ಇದು ಬರುತ್ತೆ ಆ ತರಹದ್ದು. ಯಾಕೆಂದ್ರೆ ಇವರ ಅನುಯಾಯಿಗಳು ಇದಾರಲ್ಲ, ಫಾಲೋಯರ್ಸ್ ಇದಾರಲ್ಲ, ಅವರೆಲ್ಲ ಇವರನ್ನ ಆ ಕೃಷ್ಣನ ಒಂದು ಅವತಾರ ಅಂತಲೇ ಹೇಳ್ತಾರೆ. ಅದೇ ಭಾವದಲ್ಲೇ ಇವರನ್ನ ಕೃಷ್ಣ ಚೈತನ್ಯನ ಗಮನಿಸ್ತಾರೆ. ಆ ದೃಷ್ಟಿಯಿಂದ ಅದಕ್ಕೆ ಆ ಒಂದು ನಂಬಿಕೆಗೆ ಪೋಷಕವಾದ ಕೆಲವು ಕಥೆಗಳು ಅಂತ ಹೇಳಿ, ಘಟನೆಗಳು ಅಂತ ಹೇಳಿ ಅದನ್ನ ಜ್ಞಾಪಿಸ್ಕೊಂಡಿದ್ದು ಅದಾಯ್ತು. ಅಷ್ಟರ ಜೊತೆಗೆ ಬೆಳೀತಾ ಬೆಳೀತಾ ತುಂಬಾ ಬುದ್ಧಿವಂತರಾಗಿದ್ರು. ಜ್ಞಾಪಕ ಶಕ್ತಿ ಅನ್ನೋದು ಭಯಂಕರ ಜ್ಞಾಪಕ ಶಕ್ತಿ. ಭಯಂಕರ ಅಂತ ಹೇಳಿದ್ರೆ ತುಂಬಾ ಮಿತಿ ಮೀರಿದ ಜ್ಞಾಪಕ ಶಕ್ತಿ ಅನ್ನೋದಕ್ಕೆ ಕಾಶ್ಮೀರ ಪಂಡಿತರು ಬಂದಿದಲ್ಲ, ಮಹಾಪಂಡಿತರು ಬಂದಾಗ ಹೇಗಾಯ್ತು, ಅವ್ರನ್ನ ಹೇಗೆ ಸೋಲ್ಸಿದ್ರು ಅನ್ನೋ ಕಥೆಯನ್ನ ಜ್ಞಾಪಿಸ್ಕೊಂಡ್ವಲ್ಲ, ಅದೊಂದು. ಆಮೇಲೆ ಸಣ್ಣ ವಯಸ್ಸಲ್ಲೇ 16 ವರ್ಷದಲ್ಲೇ ಒಂದು ಪಾಠಶಾಲೆಯನ್ನೇ ರನ್ ಮಾಡ್ತಾ ಇದ್ರು. ನಿಮಾಯಿ ಪಂಡಿತ ಅಂತ ಹೆಸರು ಬಂದಿತ್ತು ಇವರಿಗೆ. ಅದರ ಒಂದು ಹಾಗೆ ಅನೇಕ ಶಾಸ್ತ್ರಗಳ ಒಂದು ಪಾಂಡಿತ್ಯವೂ ಬಂದ್ಬಿಟ್ಟಿತ್ತು ಅವ್ರಿಗೆ ಅನ್ನೋದನ್ನ ಕೇಳ್ತೀವಿ. ಆಮೇಲೆ ವಿವಾಹವಾಯ್ತು. ಒಂದು ಮೊದಲನೇ ವಿವಾಹ ಆಯ್ತು. ವಿವಾಹ ದಕ್ಕಲಿಲ್ಲ, ಅದು ಪಾಪ ಆಕೆ ಸರ್ಪ ಕಚ್ಚಿ ಹೋಗ್ಬಿಟ್ಲು ಅಂತ ಕೇಳಿದ್ರು. ಆಮೇಲೆ ತಾಯಿ ಬರುವಂತ ಎರಡನೇ ಮದುವೆ ಮಾಡ್ಕೊಂಡ್ರು, ಅದನ್ನು ತ್ಯಾಗ ಮಾಡಿದ್ರು. ಸನ್ಯಾಸ ಸ್ವೀಕಾರ ಮಾಡಿ ಅವರು ಪುರಿ ಜಗನ್ನಾಥಕ್ಕೆ ಬಂದಿದ್ದ ಜ್ಞಾಪಿಸ್ಕೊಂಡು, ಅಲ್ಲಿ ಅಷ್ಟೊಳಗೆ ಏನಾಯ್ತು, ಇವರು ಇಲ್ಲೇ ಇದ್ದಾಗ, ನವದ್ವೀಪದಲ್ಲೇ ಇದ್ದಾಗ ನಾಮ ಸಂಕೀರ್ತನೆ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡ್ರು. ಯಾಕೆಂದ್ರೆ ಅವ್ರ ಗುರುಗಳು ಹೇಳಿದ್ದು ನಾಮ ಸಂಕೀರ್ತನೆ ಮಾಡ್ಬೇಕು ಅಂತ. ಅದನ್ನ ಏನು ಎಂಥ ಒಂದು ನಾಮ ಸಂಕೀರ್ತನೆ ಮಾಡ್ತಾ ಇದ್ರು ಬೀದಿ ಬೀದಿಯಲ್ಲಿ ಅಂತ ಹೇಳಿದಾಗ, ಅವ್ರ ಹಿಂದೆ ಒಂದು ಶುರು ಮಾಡಿದಾಗ 4 ಜನ ಹೊರಟ್ರೆ ಸಾಕು, ಅವ್ರ ಹಿಂದೆ 100 ಜನ 1000 ಜನ ಸೇರ್ಕೊಂಡ್ಬಿಡೋದಂತೆ. ಸೇರ್ಕೊಂಡ್ಬಿಟ್ಟು ಎಲ್ಲರೂ ಇದ್ ಮಾಡ ಆ ತರಹ ಒಂದು ಅಟ್ರಾಕ್ಟ್ ಮಾಡುವಂತ ಒಂದು ಶಕ್ತಿ ಇವಾಗಿತ್ತು ಅನ್ನೋದನ್ನ ಕೇಳ್ತೀವಿ. ಹರೇ ರಾಮ ಹರೇ ಕೃಷ್ಣ ಎರಡನ್ನೂ ಕೂಡ ಬದ್ಧವಾಗಿ ಹಿಡ್ಕೊಂಡ್ರು. ಅದನ್ನ ಯಾರು ಅಪೋಸ್ ಮಾಡಕ್ ಬಂದಂತ ಕಾಜಿ ಅವನ ಮೇಲೆ ಹೇಗೆ ದೇವರೇ ಇದ್ ಮಾಡ್ದ ಅನ್ನೋದನ್ನ, ನರಸಿಂಹ ರೂಪದಲ್ಲಿ ಬಂದವನ್ನ ಮಾಡ್ದ ಅನ್ನೋದನ್ನ ಕೇಳ್ತೀವಿ. ಹೀಗೆ ನಾನಾ ತರಹ ಒಂದು, ಅದು ಒಂಥರ ಪವಾಡ ಅಂತ ಹೇಳ್ಬೋದು, ಅಥವಾ ಒಂದು ಶಕ್ತಿ, ಇವರ ಶಕ್ತಿ ಅಂತ ಹೇಳ್ಬೋದು, ಮಾಡಿಸಿದ್ದು ಅಂತ ಹೇಳ್ಬೋದು, ಹೇಗಾದ್ರು ಸರಿ. ಒಟ್ಟಲ್ಲಿ ಈ ತರಹದ್ದಿತ್ತು. ವಿಶೇಷವಾಗಿ ಇವರಲ್ಲಿ ಆ ನಾಮ ಸಂಕೀರ್ತನೆ ಎನ್ನುವುದು ತುಂಬಾ ಪ್ರಬಲವಾಗಿದ್ದನ್ನ ನೋಡ್ತೀವಿ ನಾವು. ನಾಮ ಸಂಕೀರ್ತನೆ ಕೃಷ್ಣ ಕೃಷ್ಣ ಅಂತ ಹೇಳುವಾಗ ಜನಗಳು ಹೇಗೆ ಅದನ್ನ ವ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು 2 ಅಂಶದಲ್ಲಿ ಕೆಲಸ ಮಾಡ್ತಿದ್ರು. ಒಂದು, ರಾಧೆಯ ಭಾವದಲ್ಲಿ ಇದ್ದುಕೊಂಡು ಕೃಷ್ಣ ಕೃಷ್ಣ ಅಂತ ಹೇಳಿ ಅಲ್ಲಿ ಒಂದಾಗಿ ಐಕ್ಯವಾಗೋ ತರಹ ಮಾಡ್ತಾ ಇದ್ರು. ರಾಧೆ ಹೇಗೆ ಕೃಷ್ಣನಲ್ಲಿ ಐಕ್ಯವಾಗ್ತಿದ್ರು, ಹಾಗೆ ರಾಧೆಯ ಭಾವದಲ್ಲಿ ಇವರು ಐಕ್ಯವಾಗ್ತಾ ಇದ್ರು. ಅದನ್ನ ಅವ್ರು ಹೇಳ್ತಾ ಹೇಳ್ತಾ ಹೋದ್ರೆ ಒಂಥರ ಪರವಶರಾಗಿ ಮೈ ಮರೆತು ಹಾಗೆ ಪೇಂಟ್ ಆಗಿ ಬಿದ್ಬಿಡೋರು ಅನ್ನೋದನ್ನ ಕೇಳಿದೀವಿ. ಒಂಥರ ಸಮಾಧಿಗೆ ಹತ್ಬಿಡೋರು ಅನ್ನೋದನ್ನ ಕೇಳಿದೀವಿ. ಅದು ತುಂಬಾ ಇವರ ಒಂದು ವೈಶಿಷ್ಟ್ಯ. ಸಮಾಧಿ ಅಂತ ಹೇಳಿದ್ರೆ ಭಾವ ಸಮಾಧಿ ಅಂತ ಹೇಳ್ತಾರೆ. ಅಂತ ಒಂದು ಸಮಾಧಿ ಹತ್ತಾ ಇದ್ರು ಸುಲಭವಾಗಿ ಇವರು ಅಂತ ಹೇಳಿ ಕೇಳ್ತೀವಿ. ಅದು ಇವರ ಒಂದು ವೈಶಿಷ್ಟ್ಯವಾಗಿತ್ತು. ಅದನ್ನ ನಾವು ಎಲ್ಲಿ ವಿಶೇಷವಾಗಿ ಗಮನಿಸ್ತೀವಿ ಅಂತ ಹೇಳಿದ್ರೆ, ಒರಿಸ್ಸಾಗೆ ಹೋದಾಗ, ಜಗನ್ನಾಥಪುರಿಗೆ ಹೋದಾಗ, ಆ ದೇವಾಲಯಕ್ಕೆ ಹೋಗಿ ಮೂರ್ತಿಯನ್ನು ದರ್ಶನ ಮಾಡ್ತಾ ಇರೋವಾಗಲೇ ಅವರು ಭಾವ ಸಮಾಧಿ ಬಿಟ್ಟು ಮೂರ್ತಿ ಹೋಗಿ ಬಿದ್ದು ಬಿಡ್ತಾರೆ. ಅವಾಗ ಅಲ್ಲಿದ್ದಂತ ಸಾರ್ವಭೌಮ ಭಟ್ಟಾಚಾರ್ಯ ಅನ್ನೋರು ಅದ್ವೈತಿಗಳು, ಪರಮಾದ್ವೈತಿಗಳು, ಅವರು ಹೇಗೆ ಬದಲಾವಣೆ ಆದ್ರು ಇವತ್ತು ನೋಡಿ, ಇವರ ಮಾತನ್ನು ಕೇಳಿ ಪ್ರಭಾವಿತರಾಗಿ ಪೂರ್ತಿ ಕನ್ವರ್ಟ್ ಆಗಿ ವೈಷ್ಣವರಾಗಿ ಇವರು ಚೇಂಜ್ ಆಗ್ಬಿಟ್ರು ಅಂತ ಹೇಳ್ತೀವಿ. ಇವರದ ಒಂದು ಮಾತಿನ ಒಂದು ಶೈಲಿ ಒಂದು, ಮತ್ತು ಅವರ ಉಪಯೋಗಿಸುವಂತ ಲಾಜಿಕ್, ಅವ್ರಿಗೆ ಇದ್ದಂತ ಪ್ರೌಢಿಮೆ, ವೇದಾಂತಲ್ಲೂ ಮತ್ತು ಭಗವದ್ಗೀತೆ ಅದಲ್ಲಿದ್ದಂತ ಪ್ರೌಢಿಮೆ ಎಲ್ಲವೂ ಸೇರ್ಕೊಂಡು ತುಂಬಾ ತರ್ಕಬದ್ಧವಾಗಿ ಮಾತಾಡ್ತಾ ಇದ್ದಿದ್ರಿಂದ, ಮತ್ತು ಬಹಳ ಸುಲಭವಾಗಿ ಮಾತಾಡ್ತಾ ಇದ್ದಿದ್ರಿಂದ, ಮತ್ತು ಅವರ ತೇಜಸ್ಸು ಎಲ್ಲವನ್ನೂ ನೋಡಿ ಜನಗಳು ತುಂಬಾ ಆಕರ್ಷಿತರಾಗಿ ಕನ್ವರ್ಟ್ ಆಗ್ತಾ ಇದ್ರು ಅನ್ನೋದನ್ನ ತುಂಬಾ ಜ್ಞಾಪಿಸ್ಕೊತೀವಿ. ಅದೇನೆ ತುಂಬಾ ಮುಖ್ಯವಾದ ಅಂಶವಾಗಿತ್ತು ಇದರಲ್ಲಿ ಅಂತ. ಯಾರ್ಯಾರು ಹೇಗೆ ಕನ್ವರ್ಟ್ ಆದ್ರು ಅನ್ನೋದನ್ನ ತುಂಬಾ ಹಿಂದೆ ನೋಡ್ತಾ ಇದ್ವು ನಾವು, ಒಬ್ಬೊಬ್ಬರೇ. ಅದರಲ್ಲೂ ಕೂಡ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅನ್ನೋದನ್ನ ಹೇಳಿದ್ವಲ್ಲ, ಅವರುಗಳು ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರನ್ನ ಹೇಗೆ ಇದ್ ಮಾಡಿದ್ರು ಅನ್ನೋದನ್ನ ನೋಡ್ತೀವಿ. ಹಾಗೆ ಪುರಿಯಿಂದ ಅವರ ದೇಶಾಟನ ಸಂಚಾರ ಮಾಡಿದ್ದು ವಿಷಯಗಳೆಲ್ಲ ಒಂದೊಂದಾಗಿ ತಗೊಂಡು, ಅಲ್ಲೂ ಕೂಡ ಯಾವ ತರಹ ಒಂದು ಇದು ಮಾಡಿದ್ರು ಅನ್ನೋದನ್ನ ವಿಶೇಷವಾಗಿ ಶ್ರೀರಂಗದಲ್ಲಿ ಒಬ್ಬ ಹೇಗೆ ಭಗವದ್ಗೀತೆ ಪುಸ್ತಕವನ್ನ ಓದಕ್ ಬರ್ದೇ ಅವನು ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಇದ್ ಮಾಡಿದ್ದನ್ನ ಕೃಷ್ಣನ ದರ್ಶನ ಮಾಡ್ತಾ ಅವ್ನು ನೋಡ್ತಾ ಇರ್ತಾನೆ, ಕಣ್ಣಲ್ಲಿ ನೀರು ಬರ್ತಾ ಇರೋದನ್ನ ಗಮನಿಸಿ ಹೇಗೆ ಅವರ ಐಡೆಂಟಿಫೈ ಮಾಡಿ ಅವ್ರನ್ನ ಒಂಥರ ತುಂಬಾ ತಪ್ಪಿಕೊಂಡ್ರು ಅಂತ ಹೇಳಿ ಕೇಳ್ತೀವಿ. ಈ ತರದ್ದು ಅನೇಕ ಘಟನೆಗಳನ್ನ ನಾವು ಕೇಳ್ತೀವಿ. ಆಮೇಲೆ ಅದರಲ್ಲೂ ವಿಶೇಷವಾಗಿ
ಆ ಪ್ರಾಣಿಗಳಲ್ಲಿ ಅದನ್ನು ಪ್ರಾರಂಭದಲ್ಲಿ ಜ್ಞಾಪಿಸ್ಕೊಂಡು ಹೇಗೆ ಕೆಲಸ ಮಾಡ್ತಾ ಇತ್ತು, ಪ್ರಾಣಿಗಳ ಮೇಲೂ ಕೂಡ ಇವರ ಒಂದು ಧ್ವನಿ ಮತ್ತು ಇವರ ನಾಮ ಸಂಕೀರ್ತನ ವಿಧಾನ ಇದೆಯಲ್ಲ ಹೇಗೆ ಕೆಲಸ ಮಾಡ್ತಾ ಇತ್ತು ಅನ್ನೋದು ತುಂಬಾ ಪ್ರಭಾವಶಾಲಿಯಾಗಿರ್ತಾ ಇತ್ತು. ಅದನ್ನ ಇನ್ಯಾರಲ್ಲೂ ಕೂಡ ಅದನ್ನ ಅಷ್ಟು ಗಮನಿಸಕ್ಕಾಗಲ್ಲ ನಾವು. ಇವರು ತುಂಬಾ ವಿಶೇಷ ಅನ್ನೋದನ್ನ ಜ್ಞಾಪಿಸ್ಕೊಂಡು, ಹಾಗೆ ಇನ್ನು ವಾದಕ್ ಬಂದಾಗ ಇವ್ರನ್ನ ಮೀರಿಸೋರು ಯಾರೋ ಇಲ್ಲ. ಅನೇಕ ಪಂಡಿತರುಗಳು ಇವರು ವಾದಕ್ ಬರ್ತಾರೆ ಎಂದಾಗ್ಲೇ ಅವರು ಆ ಕಡೆ ಹೊರಟೋಗೋರು, ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ರು ಅನ್ನೋದನ್ನ ಕೇಳ್ತೀವಿ. ಯಾಕಂದ್ರೆ ಇವರು ಮುಂದೆ ವಾದದಲ್ಲಿ ಯಾರು ನಿಲ್ಲಕ್ ಆಗ್ತಿರ್ಲಿಲ್ಲ. ಆದ್ರೆ ಹೇಳ್ಕೊಳೋದು ಮಾತ್ರ ನಾನೊಬ್ಬ ಮುಟ್ಟಾಳ, ನನ್ಗೆ ಏನು ಗೊತ್ತಿಲ್ಲ, ವೇದಾಂತ ಗೊತ್ತಿಲ್ಲ, ನಮ್ ಗುರುಗಳೇ ಅದನ್ನ ಹೇಳ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ವಾಸ್ತವವಾಗಿ ವೇದಾಂತಲ್ಲೂ ಯಾರು ಜಯಿಸಕ್ ಆಗಲ್ಲ ಅನ್ನೋದನ್ನ ನಾವು ಗಮನಿಸ್ಬೋದು. ಹಾಗೆ ರಾಧೆ ಭಾವದಲ್ಲಿ ಹೇಗಿದ್ರು ಹಾಗೆ ಕೃಷ್ಣ ಭಾವದಲ್ಲೂ ಕೂಡ ಅವ್ರು ಹಾಗೆ ಇರ್ತಾ ಇದ್ರು. ಕೃಷ್ಣ ಭಾವದಲ್ಲಿ ಒಂದ್ಸಲ ಹಾಗೆ ಇದ್ದಾಗ ರಾಧೆ ರಾಧೆ ಅಂತ ಹೇಳಕ್ ಶುರು ಮಾಡ್ಬಿಟ್ರಂತೆ ಅನ್ನೋ ಆ ಘಟನೆಯನ್ನು ಜ್ಞಾಪಿಸ್ಕೊಂಡು ನಾವು ಅವಾಗ ಹಿಂದೆ ಸುತ್ತಮುತ್ತ ಇರೋ ಜನಗಳೆಲ್ಲ ಏನು ವಿಚಿತ್ರವಾಗಿದೆ ರಾಧೆ ರಾಧೆ ಅಂತ ಹೇಳ್ತಾರಲ್ಲ ಅಂತ. ಅದೇನೆ ಇವಾಗ್ಲೂ ಬರೋದಿಲ್ಲ. ರಾಧೆ ರಾಧೆ ಅಂತಲೇ ಹೇಳೋದೇ ಅಲ್ಲಿ ಬೃಂದಾವನದ ಕಡೆ ಇಲ್ಲ, ಬೃಂದಾವನ ಮಥುರಾ ಕಡೆ ಎಲ್ಲ ಹೇಳೋದು ರಾಧೆ ರಾಧೆ ಅಂತ. ನಾವು ಹಲೋ ಹಲೋ ಅಂತ ಹೇಳ್ತೀವಿ, ಅವರು ಫೋನ್ ತೆಗೆದ ತಕ್ಷಣ ರಾಧೆ ರಾಧೆ ಅಂತ ಹೇಳ್ತಾರೆ. ಆತರ ಒಂದು ಬಂದಿದೆ. ಅದು ಕೂಡ ಇಲ್ಲಿಂದಲೇ ಪ್ರಾರಂಭ ಆಯಿತು ಅಂತ ನಾವು ಗಮನಿಸಬಹುದು. ನಾಮ ಸಂಕೀರ್ತನೆಯಿಂದಲೇ ಮೋಕ್ಷ ಸಿಕ್ಕತ್ತೆ ಅನ್ನೋದನ್ನ ಒತ್ತಿ ಹೇಳೋದವರು ಇವರು ಅನ್ನೋದನ್ನ ನಾವು ಗಮನಿಸ್ಬೇಕು. ಇದು ಸಾಮಾನ್ಯರಿಗೆ ತುಂಬಾ ಅಪೀಲ್ ಆಗುತ್ತೆ, ಸಾಮಾನ್ಯರಿಗೆ ಬೇಕಾಗಿದ್ದಂತ ವಿಷಯ. ಇನ್ನು ನಿರಾಕಾರ ಬ್ರಹ್ಮ ಅಂತಾಗ್ಲಿ, ನಿರ್ಗುಣ ಬ್ರಹ್ಮ ಅಂತಾಗ್ಲಿ, ಅದು ಸಾಮಾನ್ಯರಿಗೆ ಎಟ್ಟುಕೋಂತ ವಿಷಯವೇ ಅಲ್ಲ. ಅದನ್ನ ಆವಾಗ ಅವ್ರಿಗೆಲ್ಲ ಏನು ಅಂತ ಕೇಳಿದಾಗ ನಾವು ಸಂಕೀರ್ತನೆ ಅಂತ ಹೇಳ್ತಾರೆ, ಮೋಕ್ಷ ಸಿಗತ್ತೆ ಗ್ಯಾರಂಟಿ ಅಂತ ಹೇಳಿ ಇದನ್ನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದು ಮಂತ್ರ ಅನ್ನೋ ಹಾಗೆ ಅದನ್ನ ಹೇಳ್ತಾ ಇದ್ರು. ಮಂತ್ರ ಅಷ್ಟೇ ಇಲ್ಲ, ಮಹಾಮಂತ್ರ ಅಂತ ಹೇಳೋರು. ಯಾವ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಮೋಕ್ಷಕ್ಕೆ ನೇರವಾಗಿ ಕರ್ಕೊಂಡು ಹೋಗುತ್ತೋ ಅದು ಮಹಾಮಂತ್ರ. ಆ ದೃಷ್ಟಿಯಿಂದ ಇದು ಮಹಾಮಂತ್ರ ಅಂತ ಹೇಳಿ ಹೇಳ್ತಾ ಇದ್ರು. ಇದನ್ನ ಗುರುಗಳಿಂದ ಉಪದೇಶ ಪಡೆದು ಹೇಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಒಂದ್ ಆಸ್ಪೆಕ್ಟ್ ಇವರು ಭಕ್ತಿಯನ್ನ ಚೆನ್ನಾಗಿ ಹರಡಿದ್ರು, ಭಕ್ತಿ ಮಾರ್ಗವನ್ನ ಹರಡೋದು ಚೆನ್ನಾಗಿ, ನಾಮ ಸಂಕೀರ್ತನೆ ವಿಶೇಷವಾಗಿ. ಎರಡನೇದಾಗಿ ವೇದಾಂತಲ್ಲೂ ಏನು ಕಡಿಮೆ ಇಲ್ಲ, ಎಲ್ಲರೂ ವಾದಕ್ಕೆ ಬರೋದನ್ನೆಲ್ಲ ಜಯಿಸ್ತಾ ಇದ್ರು. ಆ ಎರಡು ಆಸ್ಪೆಕ್ಟ್ ಇವರಲ್ಲಿ ವಿಲೀನವಾಗಿತ್ತು ಅನ್ನೋದನ್ನ ನೋಡ್ತೀವಿ. ಎಲ್ಲ ಆದ್ಮೇಲೆ ಕೊನೆಗೆ ಅವತಾರ ಸಮಾಪ್ತಿ ಕಾಲ, ತುಂಬಾ ವರ್ಷ ಇವರು ಇಲ್ಲ, 48 ವರ್ಷ ಅಷ್ಟೇ ಹತ್ರ ಇದ್ದವರು. ಆಮೇಲೆ ಹೇಗ ಆಯ್ತು ಅನ್ನೋದು ಒಂಥರ ವಿಚಿತ್ರವಾಗಿರುತ್ತೆ, ಗೊತ್ತಾಗಲ್ಲ. ಒಂದ್ಸಲ ಇದರಲ್ಲಿ ಪುರಿ ಜಗನ್ನಾಥರ ಒಂದು ಸನ್ನಿಧಿ, ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಹೇಳ್ತಾರೆ, ಆ ದೇವಸ್ಥಾನದಲ್ಲಿ ನಿಂತಿದ್ದಂತೆ. ಹಾಗೇ ಮೂರ್ತಿ ನೋಡ್ತಾ ಇದ್ರು. ಹೋಗಿ ಅವರ ಮೊಣಕಾಲು ಪ್ರದೇಶಕ್ಕೆ ಹೋಗಿ ಅಲ್ಲೇ ಮಾಯವಾಗ್ಬಿಟ್ರಂತೆ ಅಷ್ಟೇ. ಈ ಜಾಗದಲ್ಲೇ ಅವರು ಬಂದು ಮಾಯವಾದ್ರು ಅಂತ ತೋರಿಸೋದಕ್ಕೆ ಆ ಜಾಗದಲ್ಲಿ ಏನೋ ಒಂದು ಗುರುತು ಮಾಡಿದ್ದಾರೆ, ಆ ಮೂರ್ತಿಯಲ್ಲಿ ಒಂದು ಗುರುತು ಮಾಡಿದ್ದಾರೆ, ಅದನ್ನ ಈಗಲೂ ನೋಡಬಹುದು ಅಂತ ಹೇಳ್ತಾರೆ. ಅಂತದನ್ನ ಅಲ್ಲಿ ಅವರ ಅವತಾರ ಸಮಾಪ್ತಿ ಆಯ್ತು ಅನ್ನೋದನ್ನ ನೋಡ್ತೀವಿ. ಹೀಗೆ ವಿಸ್ತಾರವಾಗಿ ಮಾಡಿದ್ದು. ಮತ್ತು ಇದನ್ನು ಜ್ಞಾಪಿಸ್ಕೊಂಡು ನಾವು ಪ್ರಭುಪಾದರು ಹೇಗೆ ಅದನ್ನ ಮುಂದುವರಿಸಿದ್ರು ಈಗಿನ ಕಾಲದಲ್ಲಿ ಅನ್ನೋದನ್ನ ನೋಡ್ತೀವಿ. ಇಸ್ಕಾನ್ ಅನ್ನೋ ಒಂದು ಸಂಸ್ಥೆ ಮೂಲಕ ಮಾಡಿದ್ರು. ಇದರಲ್ಲಿ ಪ್ರಧಾನವಾಗಿ ಹೇಳುವಂತ 4 ಅಂಶಗಳನ್ನ ಹೇಳ್ತಾರೆ. ಒಂದು, ಇದನ್ನ ಮಾಡಬೇಕು, ಯಾವುದು ವೆಜಿಟೇರಿಯನ್ ಫುಡ್ ಅನ್ನೇ ತಗೋಬೇಕು, ಸಸ್ಯಾಹಾರವನ್ನೇ ತಗೋಬೇಕು, ಮಾಂಸಾಹಾರ ತಗೋಬಾರ್ದು ಅಂತ. ಆಮೇಲೆ ಇದನ್ನ ತಗೋಬಾರ್ದು, ಯಾವುದು ಕುಡಿತ ಆಗಿರುತ್ತೆ ಅದು ಕುಡುದು ಅನ್ನೋದನ್ನ ಹೇಳ್ತಾರೆ. ಇಂಟಾಕ್ಸಿಕೇಶನ್ ಕುಡುದು ಅಂತ ಹೇಳ್ತಾರೆ. ಗಾಡ್ ಇಂಟಾಕ್ಸಿಕೇಶನ್ ಇರ್ಬೋದು, ಆದ್ರೆ ಈ ಇಂಟಾಕ್ಸಿಕೇಶನ್ ಇರಬಾರ್ದು ಅಂತ ಹೇಳ್ತಾರೆ. ಅದನ್ನ ಬಿಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಬೇರೆ ತರಹ ದುರಭ್ಯಾಸಗಳು ಇಟ್ಕೋಬಾರ್ದು ಅನ್ನೋದನ್ನ ತುಂಬಾ ಒತ್ತಿ ಹೇಳ್ತಾರೆ. ಇದರಲ್ಲಿ ಇಸ್ಕಾನ್ನಲ್ಲೂ ಕೂಡ ಅದನ್ನ ಎತ್ತಿ ಹೇಳ್ತಾರೆ. ಚೈತನ್ಯದ ಕಾಲದಿಂದ ಬಂದಿದ್ದು ಹಾಗೇನೆ ಬಂತು, ಹಾಗೆ ಮುಂದುವರಿತಾ ಇದೆ ಅನ್ನೋದನ್ನ ಜ್ಞಾಪಿಸ್ಕೊಂಡು ಅಂತಹ ಮಹಾಪುರುಷರನ್ನ ವಿಸ್ತಾರವಾಗಿ ಘಟನೆಗಳ ಮೂಲಕ ಜ್ಞಾಪಿಸ್ಕೊಳ್ಳುವಂತ ಒಂದು ಅವಕಾಶ ನಮಗೆ ಸಿಕ್ಕಿದ್ದನ್ನ ಅದನ್ನು ಮಾಡಿಕೊಟ್ಟಂತ ಧನ್ಯವಾದಗಳನ್ನು ತಿಳಿಸಿ, ಅವರು ಯಾವ ಮೂಲವನ್ನ ಸದಾ ಕಾಲದಲ್ಲೂ ಕೃಷ್ಣನ್ನ, ರಾಮನನ್ನ, ರಾಧೆಯನ್ನ ಜ್ಞಾಪಿಸ್ಕೊತಾ ಇದ್ರು,
ನಮಸ್ಕರಿಸ್ತಾ ಈ ಒಂದು ಪಾಠವನ್ನ ಪಾದಾಭಿವಂದನೆಗಳಿಗೆ ಶ್ರೀರಂಗ